ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಬುಧವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಕೋ-ಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿ ದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿಯನ್ನು ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂಥ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವಂಥ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಮತ್ತು ಲವಣ ತೈಲಂ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ. ಆಯು ಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದು ಶುಭ ಬುಧವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಈ ಶುಭ ದಿನದ ವಿಶೇಷತೆ, ಅನುಷ್ಠಾನ, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ಗುರುಜಿ ತಿಳಿಸ್ಕೊಡ್ತಾರೆ. ಜೊತೆಗೆ ನಿಮ್ಮ ಸ್ವರತರಂಗದ ಮೂಲಕ, ನಿಮ್ಮ ಸ್ಪಷ್ಟವಾದ ಕಣ್ಣ ರೇಖೆಗಳ ಮೂಲಕ, ನೀವು ಕಳಿಸುವಂಥ ವಾಟ್ಸ್ಆಪ್ ವಿಡಿಯೋಗಳ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಏನು ಪರಿಹಾರ ಮಾಡ್ಕೊಳ್ಬಹುದು ಅಂತ ಗುರುಜಿ ತಿಳಿಸ್ತಾ ಹೋದರೆ, ಇನ್ನು ಶ್ರೀನಿವಾಸ್ ಶರ್ಮಾ ಅವರು ಮನೋಗತ ಪ್ರಶ್ನಾ ತಂತ್ರದ ಆಧಾರದ ಮೇಲೆ ಶುಭ ಫಲ, ಮಿಶ್ರ ಫಲ, ಅಸಮಂಜಸ ಫಲಗಳು ಇರುವಂಥ ರಾಶಿಗಳವರು ಯಾರು ಅಂತ ತಿಳಿಸ್ತಾ ಹೋಗ್ತಾರೆ. ಇದರೊಂದಿಗೆ ಇನ್ನು ಅನೇಕ ಅರ್ಥಪೂರ್ಣ, ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಪ್ರತಿದಿನದಂತೆ ಇವತ್ತು ಸಹ ಗುರುಜಿಯನ್ನು ತಿಳ್ಕೊಳ್ತಾ ಹೋಗೋಣ. ಇನ್ನು ಗುರುಜಿಯವರ ಅಪಾಯಿಂಟ್ಮೆಂಟ್ ಬೇಕು, ಅವ್ರನ್ನ ನೇರವಾಗಿ ಅವರ ಆಶ್ರಮದಲ್ಲಿ ಭೇಟಿಯಾಗಬೇಕು ಅಂದರೆ ಅದಕ್ಕಿರುವಂಥ ದೂರವಾಣಿ ಸಂಖ್ಯೆ ಕೊಡ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಮೊದಲನೇದಾಗಿ 9482509759 9482509759. ಮತ್ತೊಂದು ದೂರವಾಣಿ ಸಂಖ್ಯೆ 9742690055 9742690055. ಖಂಡಿತವಾಗಿಯೂ ಕರೆ ಮಾಡಿ, ಅಪಾಯಿಂಟ್ಮೆಂಟ್ ತೊಗೊಳ್ಳಿ, ಗುರುಜರನ್ನ ಭೇಟಿ ಮಾಡಿ, ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ, ಅವರಿಂದ ಸೂಕ್ತವಾದಂತಹ ಪರಿಹಾರವನ್ನು ಕಂಡುಕೊಳ್ಳಿ, ಅವರ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬೇಕು ಅಂದರೆ 08041219999 0804121999. ಇನ್ನು ಪತ್ರಗಳನ್ನು ಬರೆಯುವಂಥವ್ರು ಜಿ ಕನ್ನಡ ಮಹರ್ಷಿವಾಣಿ ವಿಭಾಗ, ಯುನೈಟೆಡ್ ಮ್ಯಾನ್ಷನ್, MG ರಸ್ತೆ, ಪೋಸ್ಟ್ ಬಾಕ್ಸ್ ಸಂಖ್ಯೆ 5199, ಬೆಂಗಳೂರು 1. ಚಕ್ಷುರ್ಮತಿಗೆ ಸಂಬಂಧಪಟ್ಟ ಹಾಗೆ ಪತ್ರಗಳನ್ನು ಬರೆಯುವಂಥವ್ರು ಕಡ್ಡಾಯವಾಗಿ ಪೋಸ್ಟ್ ಕಾರ್ಡ್ ಸೈಜ್ನಲ್ಲಿ ಇರುವಂಥ ನಿಮ್ಮ ಕಣ್ಣರೇಖೆಗಳು ಸ್ಪಷ್ಟವಾಗಿ ಕಾಣುವಂಥ ರೀತಿಯಲ್ಲಿ ಭಾವಚಿತ್ರವನ್ನು ಕಳಿಸ್ಕೊಡ್ಬೇಕು. ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಕಡ್ಡಾಯವಾಗಿ ಫೋಟೋ ಅಗತ್ಯ ಇರೋದಿಲ್ಲ. 9538868222 953888682222 ಇದು ನಮ್ಮ ವಾಟ್ಸಪ್ ದೂರವಾಣಿ ಸಂಖ್ಯೆ. ನಿಮ್ಮ ಸಮಸ್ಯೆ ಏನಿದೆ ಅನ್ನೋದನ್ನು 2 ನಿಮಿಷಗಳ ಒಳಗಾಗಿ ರೆಕಾರ್ಡ್ ಮಾಡಿ ನೀವು ನಮಗೆ ವಾಟ್ಸಪ್ ಮಾಡಬಹುದು. ಖಂಡಿತವಾಗಿಯೂ ನಮಗೆ ವಿಡಿಯೋ ರೆಕಾರ್ಡ್ ಮಾಡಿ ಕಳಿಸಿ ದೃಶ್ಯ ದರ್ಪಣ ವಿಭಾಗಕ್ಕೆ ಅಂತ ಹೇಳ್ತಾ, ಬನ್ನಿ ಹಾಗಿದ್ರೆ ಬುಧವಾರದ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದಿವ್ಯ ದರ್ಶನ ಮಾಡ್ಕೊಂಡು ಬರೋಣ. ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋವಿಂದ ಗಿರಿ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋವಿಂದ ಗಿರಿ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ಭೃಗುಮುನಿ ಪೂಜಿತ ಗೋವಿಂದ ಭೂಮಿ ಯಜ್ಞ ಫಲ ಗೋವಿಂದ ವಿಕುಂಠ ವಿರಕ್ತ ಗೋವಿಂದ ವೆಂಕಟಗಿರಿ ಹಿತ ಗೋವಿಂದ. ವಾಲ್ಮೀಕಿ
ಸಾತ್ವಿಕ ಶುದ್ಧ ಗೋವಿಂದ ಗೋಕ್ಷೀರ ತೃಪ್ತ ಗೋವಿಂದ ಗೋಪಾಲ ಘಟಿತ ಗೋವಿಂದ ರಘುಳಾವರ್ಧಿತ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲನಂದನ ಗೋವಿಂದ ಗೋವಿಂದ ಗಿರಿ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಮೃಗಯ ವಿನೋದ ಗೋವಿಂದ ಮದ ಗಜ ಮದಹರ ಗೋವಿಂದ ಪದ್ಮಾ ಪ್ರೇಮಿಕ ಗೋವಿಂದ ಪರಿಣಯೋತ್ಸುಕ ಗೋವಿಂದ ಕುಬೇರ ಕೃಪಾತ್ರ ಗೋವಿಂದ ಗುರುತರ ನುಣಯುತ ಗೋವಿಂದ ಕಲ್ಯಾಣ ಪ್ರಿಯ ಗೋವಿಂದ ಕಲ್ಯಾಣ ಪ್ರಿಯ ಗೋವಿಂದ ಕಲಿಯುಗದ ಸಮಯ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲನಂದನ ಗೋವಿಂದ ಗೋವಿಂದ ಗಿರಿ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲನಂದನ ಗೋವಿಂದ ಗೋವಿಂದ ಗಿರಿ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀಶೈಲೇಶ ಗೋವಿಂದ ಶೇಷಶೈಲೇಶ ಗೋವಿಂದ ಶ್ರೀಶೈಲೇಶ ಗೋವಿಂದ ಶೇಷಶೈಲೇಶ ಗೋವಿಂದ ಶ್ರೀ ಗರುಡ ನಿಲಯ ಗೋವಿಂದ ಶ್ರೀ ವೆಂಕಟವರ ಗೋವಿಂದ ನಾರಾಯಣಾದ್ರಿ ಗೋವಿಂದ ವೃಷಭಾಧೀಶ ಗೋವಿಂದ ವೃಷಭರ್ವಕೇಶ ಗೋವಿಂದ ಸಪ್ತಶೈಲೇಶ ಗೋವಿಂದ ಸುಪ್ರಭಾತರಸ ಗೋವಿಂದ ವಿಶ್ವರೂಪ ವಿಭು ಗೋವಿಂದ ಗೋಮಾಲ ರುಚಿರ ಗೋವಿಂದ ನಿತ್ಯ ಕಲ್ಯಾಣ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲನಂದನ ಗೋವಿಂದ ಗೋವಿಂದ ಗಿರಿ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲನಂದನ ಗೋವಿಂದ ಗೋವಿಂದ ಗಿರಿ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಾವೆಲ್ಲರೂ ಬುಧವಾರ ಆಗಿರೋದ್ರಿಂದ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಿದ್ದಾಯಿತು. ಈಗ ಘೋಷಣಾ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುನ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಮನೆ ಹಾಗಿದ್ರೆ ಘೋಷಣಾ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ನಮಸ್ತೆ ಅಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆಂ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಹರಿಂಕಾರಾಸರಗರ್ಭಿದಾಂ ದಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ಮುಂದೇ ಪೃಸ್ತಕಭಾಸಮಂಕುಶಿಧರಾಂ ಸರ್ಗಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ಪ್ರಕಲಾಂ ಶ್ರೀಚಕ್ರ ಸಂಚಾರಣೀಂ. ಓಂ ಶ್ರೀಂ ಜಾತವೇದಸೇಂ ಸ್ವರವಾಮಸೋ ಮರಾಧೀತೋ ನಿದಹಾತಿ ವೇದಾಃ ಸನಃಪರ್ಷತತಿ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸುದುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ ಸುತರಸಿ ತರಸೀಂ ನಮಃ. ಓಂ ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹೀಂದ್ರಾಣಿ ಚಾಮುಂಡಾ ಚಂಡಿಕಾ ಶ್ರೀಂ ಮಹಾಕಾಳಿ ಮಹಾಲಕ್ಷ್ಮೀರ್ದೇವತಾಭ್ಯೋ ನಮಃ. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಮಹಾಕಾಳಿ ಅಂಬಾಯ ನಮಃ. ಜಗದಂಬಿಕಾಯ ನಮಃ. ಪದ್ಮಾನನೆ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೀ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಮಯಿ ಸನ್ನಿಧತ್ಸ್ವ. ಯಾಸಾ ಪದ್ಮಾಸನಸ್ಥಾ ವಿಪಲಕಟತಟೀ ಪದ್ಮಪತ್ರಾಯತಾಕ್ಷೀ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ರಾಜ್ಯಕಲಾವಲ್ಲಭಾಂ ಶ್ರೀಂ ಅಂಬಾಯ ನಮಃ. ಗೌರೀರ್ಮಮಾಯ ಸಲಿಲಾ ನಿಕ್ಷತ್ತದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀನೋಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಗೌರಿಯಾಗೂ ಲಕ್ಷ್ಮಿಯಾಗೂ ತಾಯಿ ಶಾರದೆಯಾಗೂ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಕ ಮೂರು ಶಕ್ತಿ ದೇವತೆಗಳ ವಿಶೇಷವಾಗಿರ್ತಕ್ಕಂಥ ದೇವಿಯೇ ತಾಯಿ ಮಹಾಲಕ್ಷ್ಮಿ. ಎಷ್ಟೇ ಆದರೂ
ಮಹಾವಿಷ್ಣುವಿನ ಅರ್ಧಾಂಗಿ ತಾಯಿ. ಮಹಾವಿಷ್ಣುವಿನ ಅರ್ಧಾಂಗಿ ವಿಷ್ಣು ಹೃದಯ ಕಮಲವಾಸಿನಿ ಅಂತ. ಅಂದರೆ ಮಹಾವಿಷ್ಣುವಿನ ಹೃದಯದಲ್ಲಿ ವಿರಾಜಮಾನಲಾಗಿ ಕೂತು ಸಮಸ್ತರ ಕಷ್ಟಗಳನ್ನು ದೋಡಿ ಕಷ್ಟಗಳಿಗೊಂದು ಪರಿಹಾರವನ್ನು ಕರ್ಣಿಸ್ತಕ್ಕಂತಹ ಕಲ್ಪವಲ್ಲಿ ತಾಯಿ ಮಹಾಲಕ್ಷ್ಮಿ. ಲಕ್ಷ್ಮಿ ಆರಾಧನೆ ಇನ್ನೇನು ಆಗೋ ಈಗೋ ಅಂದರೆ ಬಂದೇ ಬಂತು ಈ ಬಾರಿ ದೀಪಾವಳಿ ಹಬ್ಬ. ಆದರೆ ದೀಪಾವಳಿ ಹಬ್ಬವೇನೋ ಬಂತು. ಹಬ್ಬದ ವೈಶಿಷ್ಟ್ಯತೆ ವಿಶೇಷತೆ ಭಾಳಷ್ಟು ಇದೆ. ಪ್ರತಿಯೊಬ್ಬರು ಕಾತುರದಿಂದ ಕಾಯ್ತಾರೆ ಈ ಒಂದು ದೀಪಾವಳಿ ಹಬ್ಬಕ್ಕೆ. ಇಡೀ ಜಗತ್ತೇ ಬೆಳಕಿನ ಹಬ್ಬವನ್ನು ಬಹಳ ವಿಶೇಷವಾಗಿ ಆಚರಿಸುತ್ತೆ. ಎಲ್ಲಿಂದ ಎಲ್ಲಿ ನೋಡಿದ್ರೂ ಬೆಳಕು ಪ್ರತಿಯೊಬ್ಬರ ಮನೆಗೂ ಬೇಕು. ಬೆಳಕು ಪ್ರತಿಯೊಬ್ಬರ ಮನೆಗೂ ಬೇಕು. ಹಚ್ಚುವ ದೀಪ ಜಗತ್ತಿನ ಕತ್ತಲನ್ನೇ ಹೊಡೆದೋಡಿಸಬೇಕು. ಹಾಗಾಗಿ ಕಳೆದ 1-2 ವರ್ಷಗಳಲ್ಲಿ ಸಮಸ್ಯೆಗಳಿತ್ತು. ಕೋವಿಡ್ ಎಂಬತಕ್ಕಂಥ ಮಹಾಮಾರಿ ಇತ್ತು. ಹಾಗಾಗಿ ಮಕ್ಕಳ ಮನಸ್ಸಲ್ಲೂ ಒಂದು ನೋವುಂಟಾಗಿತ್ತು. ಮನೆಯಲ್ಲಿರ್ತಕ್ಕಂಥ ಹಿರಿಯರು ಅವರು ಸಹಿತ ಹಬ್ಬದ ಆಚರಣೆಯಲ್ಲಿ ಒಂದಿಷ್ಟು ನೋವು ಅನುಭವಿಸಬೇಕಾದಂಥ ಪರಿಸ್ಥಿತಿ ಇತ್ತು. ಆದರೆ ಈ ವರ್ಷ ಹಾಗಲ್ಲ. ಆದರೂ ಈ ವರ್ಷದ ಮತ್ತೊಂದು ನೋವು ಎದುರಾಯಿತು. ಗ್ರಹಣ ಎಂಬತಕ್ಕಂಥದ್ದು ಈ ಬಾರಿ ಅಮಾವಾಸ್ಯೆಯಲ್ಲಿರೋದ್ರಿಂದ ಬಹಳ ಎಚ್ಚರಿಕೆ ವಹಿಸಬೇಕಾಗತ್ತೆ. ಈ ಬಾರಿ ಗ್ರಹಣ ಕಾಲ ಹಗಲಲ್ಲಿರೋದ್ರಿಂದ ಎಲ್ಲರೂ ಸಹಿತ ಗ್ರಹಣ ಸಂದರ್ಭದಲ್ಲಿ, ಗ್ರಹಣ ಅಂದರೆ ಆನಂದ್ ಗುರುಜಿಯವರು ಭಯಡಿಸ್ತಕ್ಕಂಥದ್ದಲ್ಲ. ಇದನ್ನು ಫಸ್ಟು ಮನಸ್ಸಲ್ಲಿಟ್ಕೊಳ್ಳಿ, ನಿಮ್ಮ ತಲೆಯಲ್ಲಿ ಫಿಕ್ಸ್ ಮಾಡಿಕೊಳ್ಳಿ. ಯಾವುದೇ ಗ್ರಹಣಕ್ಕೆ ಭಯಪಡ್ತಕ್ಕಂಥದ್ದಲ್ಲ. ಆದರೆ ಗ್ರಹಣ ಕಾಲದಲ್ಲಿ ಮಾಡಬೇಕಾಗಿರ್ತಕ್ಕಂಥ ಒಂದಷ್ಟು ನಿಯಮಾನುಸಾರಗಳನ್ನು ಕ್ರಮಬದ್ಧವಾಗಿ ನಾವು ಮಾಡಿದ್ದೇ ಆದರೆ ಅದರ ಫಲಾಫಲಗಳು ಸಾಕಷ್ಟು ಇರುತ್ತೆ. ಬಹುಶಃ ಒಂದೇ ಮಾತಲ್ಲಿ ಹೇಳ್ಬೋದಾದರೆ ಗ್ರಹಣ ಕಾಲದ ಅನುಷ್ಠಾನ ನಮ್ಮ ಬ್ಯಾಟ್ರಿ ಚಾರ್ಜ್ ಮಾಡ್ದಂಗೆ. ಸಾಮಾನ್ಯಕ್ಕೆ ಮನೆಯಲ್ಲೊಂದು UPS ಇದ್ದರೆ ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮದೇ ಆದಂತಹ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಎನರ್ಜಿ ಶಕ್ತಿ ಬೇಕಾದರೆ 4 ದಿವಸ ಅಥವಾ 2 ದಿವಸ ಕಂಪಲ್ಸರಿ ನಾವು ಉಪವಾಸ ಮಾಡಿದ್ರೆ 3ನೇ ದಿವಸ ಹಾಕೋ ಹೆಜ್ಜೆನಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ಇರಬೇಕಾಗುತ್ತೆ. ಅಂದರೆ ಸ್ವಲ್ಪ ದೇಹನೇ ಆ ಸ್ಥಿಮಿತವನ್ನು ಕಳ್ಕೊಂಡಿರುತ್ತೆ. ಸದಾಕಾಲ ಆಹಾರವನ್ನು ತೆಗೆದುಕೊಳ್ಳೋರಿಗೆ 2 ದಿವಸ ಉಪವಾಸ ಇದ್ದರೆ ಹಾಗಾಗುತ್ತೆ. ಆದರೆ ಆ 2 ದಿವಸ ಉಪವಾಸ ಇದ್ದಂಥ ವ್ಯಕ್ತಿ ಪುನಃ ಸ್ವಲ್ಪ ಆಹಾರವನ್ನು ತಿಂದರೆ ಪುನಃ ಎನರ್ಜಿ ಬಂದ್ಬಿಡುತ್ತೆ, ಶಕ್ತಿ ಬರುತ್ತೆ. 2 ದಿವಸದ ಕಥೆ ಅದು. ಆದರೆ ಈ ಗ್ರಹಣಗಳ ಹಾಗಲ್ಲ. ಗ್ರಹಣ ಕಾಲದ ಅನುಷ್ಠಾನಗಳಲ್ಲಿ ನೀವು ಗ್ರಹಣ ಕಾಲದಲ್ಲಿ ವಾಸ್ತುವಲ್ಲಿರ್ತಕ್ಕಂಥ ದೋಷ ಆಗಲಿ, ಕುಟುಂಬದಲ್ಲಿರ್ತಕ್ಕಂಥ ಕಲಹಗಳಾಗಲಿ, ವ್ಯಕ್ತಿ ತನಗೆ ಅಭಿವೃದ್ಧಿ ಕಾಣದೇ ಇರತಕ್ಕಂಥದ್ದಾಗಲಿ, ಅಥವಾ ಎಷ್ಟೋ ಮನೆಗಳಲ್ಲಿ ಒಂದು ನೆಮ್ಮದಿಯಾದಂಥ ಒಂದು ಶುಭ ಕಾರ್ಯ ನಡೀತಿಲ್ವಲ್ಲ ಎಂಬತಕ್ಕಂಥದ್ದರ ಚಿಂತನೆ ಆಗಲಿ, ಇದೆಲ್ಲವೂ ಬಂದಾಗ ಗ್ರಹಣಾಂತ ಆಗಮನ ಆದಾಗ ಗ್ರಹಣ ಕಾಲದಲ್ಲಿ ಕೆಲವಷ್ಟು ನಿಯಮಗಳಿರುತ್ತೆ. ಇವತ್ತಿಗೂ ತಿಳಿದಿರ್ತಕ್ಕಂಥವರು, ಮನೆಯಲ್ಲಿರ್ತಕ್ಕಂಥ ಹಿರಿಯರು ಗ್ರಹಣದ ಆಚರಣೆಯನ್ನು ಬಹಳ ಕ್ರಮಬದ್ಧವಾಗಿ ಮಾಡ್ತಾರೆ. ಗ್ರಹಣದ ಆಚರಣೆಯನ್ನು ಕ್ರಮಬದ್ಧವಾಗಿ ಮಾಡಿ ಗ್ರಹಣ ಎಂಬತಕ್ಕಂಥ ಅಪರೂಪವಾದಂಥ ವಿಶೇಷವಾಗಿರ್ತಕ್ಕಂಥ ವರ್ಷಕ್ಕೆ 1, 2, 3 ಆ 3 ಬಾರಿ ಬಂದರೂ ಸಹಿತ ಬರುವಾಗ ಆ ಗ್ರಹಣ ಕಾಲದಲ್ಲಿ ಒಂದು ವಿಶೇಷವಾದ ಶಕ್ತಿಯನ್ನೇ ತಂದಿರುತ್ತೆ. ಅದನ್ನು ಅರ್ಥ ಮಾಡ್ಕೋಬೇಕು. ಆದರೆ ಒಂದಷ್ಟು ಜನ ಇದ್ದಾರೆ, ಗ್ರಹಣ ಅಂದ ತಕ್ಷಣ ಅದು ಸಾರ್ವತ್ರಿಕವಾಗಿ ನಭೋಮಂಡಲದಲ್ಲಿ ನಡೀತಕ್ಕಂಥ ಒಂದು ಕೌತುಕ ಅಂತ ಹೇಳ್ತಾರೆ. ಸಂತೋಷ, ಒಪ್ಕೊಳ್ಳೋಣ, ನಭೋಮಂಡಲದಲ್ಲಿ ನಡೀತಕ್ಕಂಥ ಒಂದು ಕೌತುಕವೇ. ಆದರೆ ಆ ಕೌತುಕದಲ್ಲಿ ಒಂದು ಶಕ್ತಿ ಇದೆ ಎಂಬತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕು. ಈ ಸೃಷ್ಟಿನಲ್ಲಿ ನೀವು ಮನೆಯಲ್ಲಿ ಒಂದು ಗಿಡನೋ ಒಂದು ಹೂವಿನ ಪಾಟೋ ಅಥವಾ ಏನೋ ಒಂದು ಹಣ್ಣಿನ ಗಿಡವೋ ಹಾಕಿ ಅದರಲ್ಲಿ ಪ್ರತ್ಯೇಕವಾಗಿ ಒಂದು ಎಲೆ ಅದು ಇನ್ನೊಂದು ಇರ್ತಕ್ಕಂಥ ಕಲರ್ ಅಲ್ದಿರ ಸ್ವಲ್ಪ ವಿಭಿನ್ನವಾದಂಥ ಕಲರ್ ಇದ್ದರೆ, ಅಥವಾ ತಾವರೆ ಕೊಳಗಳನ್ನು ನೋಡಿದ್ದೀರಿ ನೀವು, ಸಾಕಷ್ಟು ತಾವರೆ ಹೂಗಳ ಮಧ್ಯದಲ್ಲಿ ಒಂದು ತಾವರೆ ವಿಭಿನ್ನವಾದಂಥ ಒಂದಷ್ಟು ಕಲರನ್ನು ಹೊಂದಿದ್ರೆ ಅದನ್ನು ಎಲ್ಲರ ಕಣ್ಣು ಅದರ ಮೇಲೆ ಇರುತ್ತೆ, ನೋಡ್ಲಿಕ್ಕೆ ಒಂದು ಆಕರ್ಷಣೆ ಇರುತ್ತೆ. ಸಾರ್ವತ್ರಿಕವಾಗಿ ಕಣ್ಣು ಮುಂದೆ ಕಾಣುವಂಥ ಆ ಒಂದು ಅಪರೂಪವಾದಂಥದ್ದು ಒಂದು ಗಿಡದಲ್ಲಿ ಒಂದು ಎಲೆ ಪ್ರತ್ಯೇಕವಾಗಿದ್ದರೆ ಅದು ನೋಡೇ ಅಷ್ಟು ಆನಂದಿಸುವಾಗ ನಭೋಮಂಡಲದಲ್ಲಿ ನಡೀತಕ್ಕಂಥ ಗ್ರಹಣ ಪ್ರಕ್ರಿಯೆ ಜೊತೆಗೆ ಆ ಗ್ರಹಣದಿಂದ ಉಂಟಾಗ್ತಕ್ಕಂಥ ಲಾಭ ನಷ್ಟಗಳು, ಆ ಗ್ರಹಣ ಕಿರಣಗಳು ಸಾಕಷ್ಟು ಬಾರಿ ನಾವು ಹೇಳಿದ್ದೇವೆ. ಗ್ರಹಣ ಕಾಲದಲ್ಲಿ ಆಹಾರವನ್ನು ನಿಷೇಧಿಸಿ, ಗ್ರಹಣ ಕಾಲದಲ್ಲಿ ಒಂದಷ್ಟು ಎಚ್ಚರಿಕೆ ವಹಿಸಿ, ಗ್ರಹಣ ಕಾಲದಲ್ಲಿ ಗರ್ಭಿಣಿ ಸ್ತ್ರೀಯರು ಸಾಧ್ಯವಾದಷ್ಟು 4 ಗೋಡೆ ಮಧ್ಯದಲ್ಲಿರಿ. ಗ್ರಹಣ ಕಾಲದಲ್ಲಿ ನೀವು ಅನುಸರಿಸಬೇಕಾದಂಥ ಕೆಲವು ನಿಯಮಗಳನ್ನು ಅನುಸರಿಸಿ. ಒಂದಷ್ಟು ಜನ ಹೇಳ್ತಾರೆ ಗ್ರಹಣ ಕಾಲದಲ್ಲಿ ಹೊಟ್ಟೆ ತುಂಬ ಊಟ ಮಾಡಿದ್ರೆ ತಪ್ಪಿಲ್ಲ ಅಂತ. ಎಲ್ಲ ಪಾಪ, ಯಾಕೆಂದರೆ ಒಂದು ಆಸ್ಥಾನ ಅಂತಿದ್ದಾಗ ಆಸ್ಥಾನದಲ್ಲಿ ಕೂತು ನಾವು ಏನು ಹೇಳಿದ್ರು ನೀವು ನಂಬಬೇಕಾಗತ್ತೆ, ಕೇಳಬೇಕಾಗತ್ತೆ. ಯಾಕೆಂದರೆ ಆಸ್ಥಾನಕ್ಕೆ ಭಕ್ತರಾಗಿರ್ತೀರಿ ಅಥವಾ ನನಗೆ ಭಕ್ತರಾಗಿರ್ತೀರಿ. ಆದರೆ ಆಡುವ ನನ್ನ ನಾಲಿಗೆ ಮೇಲೆ ಬರುವ ಪದ ತೂಕವಾಗಿರಬೇಕು, 4 ಜನಕ್ಕೆ ಮೆಚ್ಚುವಂಥ ರೀತಿಯಲ್ಲಿರಬೇಕು. ಜೊತೆಗೆ ಸಮಾಜ, ಧರ್ಮ, ಹಿಂದಿನ ಪರಂಪರೆ, ಋಷಿಮುನಿಗಳ ಕಾಲದಿಂದ ಏನು ಬಂದಿದೆಯೋ ಅದನ್ನು ನಾನು ನಡೆಸಬೇಕಾದ್ದು ನನ್ನ ಧರ್ಮ. ಮಾಡೋ ತಪ್ಪನ್ನು ನಾನು ಮಾಡಿದ್ರೆ, ನನ್ನ ನೋಡ್ಕೊಂಡು 4 ಜನ ತಪ್ಪು ಮಾಡಿದ್ರೆ ಅದು ಇವತ್ತಲ್ಲ ನಾಳೆ ಶಿಕ್ಷೆ ನನಗೆ ಅಲ್ವಾ? ಅದಕ್ಕಿಂತ ಹೆಚ್ಚಿನಾಗಿ ನಾನು ದಾರಿ ತಪ್ಪಿಸ್ದಂಗೆ ಆಗೋದಿಲ್ವ? ಅದನ್ನು ಯೋಚನೆ ಮಾಡಬೇಕು. ಆದರೆ ಒಂದಷ್ಟು ಜನ ಹಿರಿಯರು ಹೇಳೋದೇನೆಂದರೆ ಗ್ರಹಣ ಕಾಲದಲ್ಲಿ ಲಕ್ಷಣವಾಗಿ ಎಲ್ಲರನ್ನೂ ಒಂದು ಕಡೆ ಸೇರಿಸಿ
ಅವತ್ತಿನ ದಿವಸ ಉಪ್ಪಿಟ್ಟು ಅಥವಾ ಕೇಸರಿ ಬಾತು ಅಥವಾ ಏನೋ ಒಂದಿಷ್ಟು ಅನ್ನ ಹುಳಿನೋ ಅಥವಾ ಒಂದಿಷ್ಟು ಪುಳಿಯೋಗರೆನೋ ಅಥವಾ ಒಂದಿಷ್ಟು ಉಪ್ಪಿಟ್ಟು ಇಂಥವೆಲ್ಲ ಮಾಡಿಸ್ಬಿಟ್ಟು ಲಕ್ಷಣ ಹೊಟ್ಟೆ ತುಂಬ ತಿನ್ನಿಸ್ಬಿಡೋದು. ಗ್ರಹಣ ದೋಷ ಇಲ್ಲ, ಗ್ರಹಣದಲ್ಲಿ ತಿಂದರೆ ಏನಾಗಲ್ಲ ಅಂತ ತಿಳಿದಿರ್ತಕ್ಕಂಥವ್ರು ನಾವೇ ಈ ತಪ್ಪು ಮಾಡಿ ನಿಮ್ಮನ್ನು ತಪ್ಪುದಾರಿಗೆ ಎಳ್ಕೊಂಡು ಹೋದರೆ ಆ ತಪ್ಪನ್ನು ಅನುಭವಿಸಿ ನನಗೂ ಪನಿಷ್ಮೆಂಟು, ನನ್ನಿಂದ ನಿಮಗೂ ಪನಿಷ್ಮೆಂಟು. ಎಲ್ಲರೂ ನೋವನ್ನು ಅನುಭವಿಸ್ಲೇಬೇಕು. ಎಲ್ಲರೂ ಯಾರು ಏನು ಬೇಡ ಅಂತಾರೋ ಅದನ್ನು ನಾವು ಬಿಡಬೇಕು. ಆದರೆ ಅದನ್ನು ನಾವು ಜೊತೆಲಿ ತೆಗೆದುಕೊಂಡು ಹೋಗ್ತೀವಿ ಅಂತ ನಡೆದ್ರೆ ಅದು ನಮಗೊಂದಲ್ಲ ಒಂದು ದಿವಸ ಹೊಡ್ತಾನೆ ಬೀಳುತ್ತೆ. ಅದು ತಪ್ಪಾಗುತ್ತೆ. ಈಗಲೂ ಹೇಳೋದಷ್ಟೇ, ಮುಂದಕ್ಕೆ ಹೇಳೋದು ಅಷ್ಟೇ. ಗ್ರಹಣ ಅಂತಿದ್ದಾಗ ಅದು ಪ್ರತ್ಯೇಕವಾದಂಥ ಒಂದು ದಿನ. ಆ ಪ್ರತ್ಯೇಕವಾದಂಥ ದಿನವನ್ನು ನಾವು ಹೇಗೆ ಸ್ವಾಗತಿಸಬೇಕು? ಗ್ರಹಣ ಕಾಲ ನಾನು ಹೇಳ್ತಿದ್ದೀನಿ, ನೀವು 4 ಗೋಡೆ ಮಧ್ಯದಲ್ಲಿ ಬೀಗ ಹಾಕ್ಕೊಂಡು ಒಳಗೆ ಕೂತ್ಕೊಳ್ಳಿ ಅಂತಲ್ಲ. ಗ್ರಹಣ ಕಾಲದಲ್ಲಿ ಅನುಷ್ಠಾನಗಳನ್ನು ಮಾಡ್ಕೊಳ್ಳಿ, ನಿಮ್ಮ ಬ್ಯಾಟ್ರಿ ಚಾರ್ಜ್ ಮಾಡ್ಕೊಳ್ಳಿ, ನಿಮ್ಮೊಳಗಿರುವಂತಹ ಎನರ್ಜಿನ ಮತ್ತಷ್ಟು ಚಾರ್ಜ್ ಮಾಡಿ. ನಿಮ್ಮೊಳಗಿರುವಂತಹ ಒಂದಷ್ಟು ಬೇರೆ ಥರ ಗ್ರಹ ದೋಷಗಳೇನಿದೆ, ದೋಷಗಳಿಂದ ನರಳುತ್ತಿದ್ದರೆ, ವಾಸ್ತುವಲ್ಲಿರ್ತಕ್ಕಂಥ ಸಮಸ್ಯೆಗೊಂದು ಪರಿಹಾರ ಸಿಗಲಿಲ್ಲ ಅಂದರೆ ನೋಡಿ, ಬೇರೆ ಸಮಯದಲ್ಲಿ 1 ಲಕ್ಷ ಜಪ ಮಾಡಬೇಕಾದ್ರೆ ಗ್ರಹಣ ಕಾಲದಲ್ಲಿ 108 ಜಪಕ್ಕೆ ಅಲ್ಲಿನ 1 ಲಕ್ಷಕ್ಕೆ ಇನ್ನೂ 1 ಲಕ್ಷ ಅಲ್ಲ 10 ಲಕ್ಷ ಜಪ ಮಾಡಿದ್ರು ಸಿಗದಷ್ಟು ಪುಣ್ಯ ಇಲ್ಲಿ 108 ಬೀಜಾಕ್ಷರಿ ಮಂತ್ರಕ್ಕೆ ಸಿಗುತ್ತೆ. ಒಂದು ಮಂತ್ರವನ್ನು ನಿರಂತರವಾದಂಥ ರೀತಿ ಗ್ರಹಣ ಕಾಲದಲ್ಲಿ, ಗ್ರಹಣ ಸಂಪೂರ್ಣವಾದಂಥ ಆ ಮಧ್ಯಕಾಲ ಅಂತ ಏನು ಹೇಳ್ತಾರೆ, ಗ್ರಹಣ ಹಿಡಿಯೋದಕ್ಕಿಂತ ಬಿಡೋದಕ್ಕಿಂತ ಮಧ್ಯಕಾಲ ಅಂತಾರಲ್ಲ, ಆ ಕಾಲದಲ್ಲಿ ಒಂದು ಕಡೆ ಕೂತು ಯಾರೊಬ್ಬರ ಕಡೆ ಗಮನ ಇಲ್ದಿರ ನಿಮ್ಮನ್ನು, ನಿಮ್ಮ ಆತ್ಮರಕ್ಷಣೆ, ನಿಮ್ಮ ರಕ್ಷಣೆ, ನಿಮ್ಮ ವಾಸ್ತು ರಕ್ಷಣೆ, ನಿಮ್ಮ ಪರಿಸರದ ರಕ್ಷಣೆ, ನಿಮ್ಮ ಕುಟುಂಬದ ರಕ್ಷಣೆಗಾಗಿ ಸ್ವಲ್ಪ ನೀವು ಶ್ರಮಿಸಿದ್ರೂ ಸಾಕು, ಇವೆಲ್ಲಕ್ಕೂ ನಿಮಗೆ ಪ್ಯಾಕೇಜ್ ಅನುಕೂಲ ಸಿಗುತ್ತೆ. ಅದರಿಂದ ಗ್ರಹಣ ಅಂತಂದಾಗ ಒಂದಷ್ಟು ಎಚ್ಚರಿಕೆ ವಹಿಸಿ. ಗ್ರಹಣ ಕಾಲದಲ್ಲಿ ಯಾರು ನಿಂತದ್ದು ಮಾಡಬೇಡಿ ಅಂತಾರೆ, ದಯವಿಟ್ಟು ಅದನ್ನು ಮಾಡಬೇಡಿ. ಏನಾಗುತ್ತೆ ಬಿಡು ಅಂತೇಳಿ ನಾವು ತಲೆಗೆ ಬಂಡೆಗೆ ಹೊಡ್ಕೊಂಡ್ರೆ ತಲೆನ ಬಂಡೆಗೆ ರಕ್ತ ಬರೋದಿಲ್ಲ, ತಲೆಗೆ ರಕ್ತ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ. ಬಂಡೆನೇ, ಆ ಬಂಡೆ ಹಾಗಿದ್ರೇ ಅದು ಕಳೆ. ನೋಡಿ, ಸಾರ್ವತ್ರಿಕವಾಗಿ ಒಂದು ಸಮತಟ್ಟನಾದಂತಹ ಭೂಮಿ ನೋಡಿ ಒಂಥರ ಇರುತ್ತೆ. ಅದೇ ಬೆಟ್ಟ ಗುಡ್ಡಗಳ ಹತ್ರ ನೋಡಿದ್ರೆ ಅಬ್ಬಾ ಎಷ್ಟು ಚೆನ್ನಾಗಿದೆಯಪ್ಪ ಈ ಬೆಟ್ಟ ಅಂತೀವಿ. ಬೆಟ್ಟ ಚೆನ್ನಾಗಿದೆ ಅಂತೀವಿ, ಬೆಟ್ಟದ ಮೇಲೆ ಮನೆ ಕಟ್ಟಲಿಕ್ಕಾಗತ್ತಾ ಅಥವಾ ಬೆಟ್ಟನ ತಗೊಂಡು ಮನೆಗೆ ಇಟ್ಕೊಳ್ಳೋಕ್ಕಾಗತ್ತಾ? ನಾಳೆ ಬೆಟ್ಟವನ್ನು ಹೊಡೆದು ಚೂರು ಮಾಡಿದ್ರೆ ಅದರ ಕಲ್ಲುಗಳು ತಂದು ಮನೆ ಪಾಯ ಹಾಕ್ಕೋಬೋದು. ಆದರೆ ಆ ಸೌಂದರ್ಯ, ಆ ಬೆಟ್ಟ, ಅಲ್ಲಿರ್ತಕ್ಕಂಥ ಕಲ್ಲು ಎಲ್ಲವೂ ಸಹಿತ ಈ ಪ್ರಕೃತಿಯಲ್ಲಿ ಇರ್ತಕ್ಕಂಥದ್ದು. ಯಾವಾಗ ಏನು, ಯಾವ ಕಾಲ ಹೇಗಿರಬೇಕು, ಯಾವುದನ್ನು ನಾವು ಸ್ವೀಕರಿಸಬೇಕು, ಯಾವುದರಿಂದ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು, ಅದರ ಚಿಂತನೆ ಇರಬೇಕು. ಗ್ರಹಣ ಕಾಲದಲ್ಲಿ ಕಂಪಲ್ಸರಿ ಹೇಳ್ತೇನೆ ಕೇಳಿ, ಆಹಾರವನ್ನು ನಿಷೇಧಿಸಿ. ಪೂರ್ಣ ಆಯುಷ್ಮ ಅಂದರೆ ಹಾಸ್ಪಿಟ್ಲಲ್ಲಿ ಇರ್ತಕ್ಕಂಥವರು, ಸಣ್ಣ ಮಕ್ಕಳು ಆಗ್ತಾ ಇಲ್ಲಪ್ಪ, ಅವರು ತಡಿಲಿಕ್ಕಾಗಲ್ಲ ಅಂದಾಗ ಅಂತಹವರಿಗೆ ಒಂದು ಆಪ್ಷನ್ ಇದೆ. ಯಾಕೆಂದರೆ ಅವರು ಆಗಲೇ ಆರೋಗ್ಯದಲ್ಲಿ ಸುಸ್ತಾಗಿರ್ತಾರೆ. ಸಣ್ಣ ಪುಟ್ಟ ಮಕ್ಕಳು, ತಾಯಿ ಹಾಲನ್ನು ನಂಬಿ ಬದುಕುವಂಥ ಸಣ್ಣ ಪುಟ್ಟ ಮಕ್ಕಳಿದ್ರೆ ಆ ತಾಯಿ ಹಾಲಿಗೆ ಅದು ಲೋಪದೋಷ ಇಲ್ಲ. ಯಾಕೆಂದರೆ ತಾಯಿಯ ಹಾಲು ಸಹಿತ ಅದನ್ನು ತೆಗೆದು ಒಂದು ಕಡೆ ಇಟ್ಟು ಕುಡಿಸ್ತಕ್ಕಂಥದ್ದಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಅಥವಾ ಆ ಮಕ್ಕಳಿಗೆ ಹಾಲು ಕೊಡಬೇಕಾದ್ರೂ ಸಹಿತ ಅದಕ್ಕೊಂದು ಪ್ರಾಂತ್ಯ ಇರುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ವಯಸ್ಸಾಗಿರ್ತಕ್ಕಂಥ ಸಂಪೂರ್ಣ ವೃದ್ಧರು ತಡಿಲಿಕ್ಕೆ ಆಗಲ್ಲ ನನಗೆ ಅಂದಾಗ ಅಂತಹ ಪರಿಸ್ಥಿತಿಯಲ್ಲೂ ಸಹಿತ ಅದಕ್ಕೊಂದು ಆಪ್ಷನ್ ಕೊಟ್ಟಿದ್ದಾರೆ. ಆದರೆ ನಮ್ಮ ದೇಹದಲ್ಲಿ ಶಕ್ತಿ ಇದ್ದು ಗ್ರಹಣ ಕಾಲದಲ್ಲಿ ಮೃಷ್ಟಾನ್ನ ಊಟ ನಾವು ಮಾಡ್ತೀವಿ ಅಂತಂದರೆ, ಅಥವಾ ಗ್ರಹಣ ಕಾಲದಲ್ಲಿ ನಾವು ತಿನ್ನಬಾರ್ದನ್ನು ತಿಂತೀವಿ ಅಂದರೆ ತುಂಬ ದೊಡ್ಡ ತಪ್ಪಾಗುತ್ತೆ. ಆಹಾರ ನಿಮಗೆ ಬಿಟ್ಟು ವಿಚಾರ. ಆಹಾರದಲ್ಲಿ ಇವತ್ತಿನವರೆಗೂ ಆನಂದ್ ಗುರುಜಿ ಯಾವುದನ್ನು ನೀವು ತಿನ್ನಿ ಅಂತ ತಿನ್ನಬೇಡಿ ನಾನು ಮಾತಾಡಿಲ್ಲ. ಅದು ನನಗೆ ಬೇಡವಾದ ವಿಚಾರ. ಯಾಕೆಂದರೆ ನಾವು ಹೇಳೋದು ನನ್ನ ಧರ್ಮಚಾರ ಪ್ರಕಾರ ಹೇಗಿರಬೇಕು, ಮನುಷ್ಯರಿಗೆ ಭಗವಂತ ಏನು ಕೊಟ್ಟಿದ್ದಾನೆ ಆಹಾರವನ್ನು, ಅದು ನಿಮಗೆ ಬಿಟ್ಟು ವಿಚಾರ. ಎಲ್ಲರೂ ನೀವು ಬುದ್ಧಿವಂತರಿದ್ದೀರಿ, ಎಲ್ಲರೂ ಜ್ಞಾನವಂತರಿದ್ದೀರಿ, ನಿಮಗೆ ಈ ವಿಚಾರದಲ್ಲಿ ಪಾಠ ಹೇಳಬೇಕಾದಿಲ್ಲ. ಆದರೆ ಗ್ರಹಣ ಕಾಲ ಅಂತ ಬಂದಾಗ ಮಾತ್ರ ದಯವಿಟ್ಟು ಹೇಳ್ತೀನಿ, ಅಂಥ ಸಮಯದಲ್ಲಿ ಆಹಾರವನ್ನು ನಿಲ್ಲಿಸಿ. ಗ್ರಹಣ ಪ್ರಾರಂಭ ಕಾಲದಲ್ಲಿ ಒಂದು ಸ್ನಾನ ಮಾಡಿ, ಗ್ರಹಣ ಬಿಟ್ಟಾದ ನಂತರ ಒಂದು ಸ್ನಾನ ಮಾಡಿ. ತಲೆ ಮೇಲೆ ನೀರು ಹಾಕೊಂಡ್ಬಿಟ್ರೆ ಗ್ರಹಣ ದೋಷ ದೂರ ಆಗಿಬಿಡುತ್ತಾ, ದೂರ ಆಗುತ್ತಾ ಬಿಡುತ್ತಾ ಅನ್ನೋದು ಮುಂಬರ್ತಕ್ಕಂಥ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ಹಾಗೆ ಗ್ರಹಣ ಕಾಲದಲ್ಲಿ ಆಹಾರವನ್ನು ತಿನ್ನಬೇಡಿ. ತಿಂದುಬಿಟ್ರೆ ಏನಾಗ್ಬಿಡುತ್ತೆ, ಹೊಟ್ಟೆ ಗ್ರಹಣ ಕಿರಣ ಒಳಗೋಗಿ ಸೇರ್ಕೊಂಡು ಅಲ್ಲೇನಾರು ಹೊಸ ಗ್ರಹಣ ಪ್ರಾರಂಭ ಆಗುತ್ತಾ? ಅದು ಪ್ರಾರಂಭ ಆಗುತ್ತೋ ಬಿಡುತ್ತೋ ಅದರ ಮುಂದೆ ಪನಿಷ್ಮೆಂಟ್ ಅನುಭವಿಸೋದು ನೀವಾಗಿರ್ತೀರಿ, ನಾವಲ್ಲ. ಅದರಿಂದ ಹಿರಿಯರು ಹೇಳ್ತಕ್ಕಂಥದ್ದು, ಅಥವಾ ಹಿಂದೆ ಇವತ್ತು ಆನಂದ್ ಗುರುಜಿ ಇವತ್ತು ಈ ಆಸ್ಥಾನದಲ್ಲಿ ಕೂತು ಹೇಳೋ ಮಾತಲ್ಲ ಇದು. ಹಿಂದಿನ ಜನರೇಷನ್ ಅಂದರೆ ಮಹರ್ಷಿಗಳ ಕಾಲದಿಂದ, ಗುರುಗಳ ಕಾಲದಿಂದ, ತಂದೆ ತಾಯಿ ಮುತ್ತಾತ ಪ್ರತಿಯೊಬ್ಬರು ಸಹಿತ ಹೇಳ್ಕೊಂಬಂದಿದ್ದಾರೆ. ಇವತ್ತು 4 ಅಕ್ಷರ ಕಲ್ತ್ಕೊಂಡು ಹೊರಗಡೆ ಸಮಾಜದಲ್ಲಿ ಒಂದು ಸ್ಥಾನಮಾನ ಸಿಕ್ಕಿದ ತಕ್ಷಣ ಆ ಜಾಗದಲ್ಲಿ ಕೂತ್ಕೊಂಡು ಇನ್ನಷ್ಟು ಜನ ಸಮಾಜವನ್ನು ನನ್ನ ದಾರಿಯಲ್ಲಿ ಕರ್ಕೊಂಡು ಹೋಗ್ತೀನಿ ಅಂದರೆ ನಾನು ಯಾವ ದಾರಿಯಿಂದ ಬಂದಿದ್ದೀನಿ ಅಂತಕ್ಕಂಥದ್ರ ಬಗ್ಗೆ ನಾವು ಚಿಂತನೆ ಬೇಡವಾ? ನನಗೆ ಆ ದಾರಿಯಿಂದ 4-6 ಜನ ಪಾಠ ಹೇಳಿದ್ರಿಂದ ತಾನು ಇವತ್ತು ಈ ಆಸ್ಥಾನದಲ್ಲಿ ಕೂತು ನನ್ನಿಂದ ಇನ್ನೊಂದು 4 ಜನಕ್ಕೆ ಅನುಕೂಲ ಆಗಲಿ ಅಂತ ನಾನು ಚಿಂತನೆ ಮಾಡಬೇಕು. ಅದು ಬಿಟ್ಟು ನನಗಿಂತ ಒಳ್ಳೆ ಆಸ್ಥಾನ ಕೊಟ್ಟಿದ್ದಾರೆ ಅಂಥೇಳಿ
ಇಲ್ಲಿ ಕೂತ್ಕೊಂಡು ಸಂಪೂರ್ಣವಾಗಿ ಇರ್ತಕ್ಕಂಥ ಪಥವನ್ನೇ ನಾನು ಬದಲಾಯಿಸ್ತೀನಿ ಅಂಥೇಳಿ ನಾನು ಯಾವಾಗಲೂ ಬಲಗಡೆ ಎದ್ದೇಳಬೇಕಾದ್ರೆ ಬಲಗಡೆ ಅಲ್ಲ ಎಡಗಡೆ ಎದ್ದೇಳಿ ಅಂದರೆ ನನ್ನ ಮೂರ್ಖತನ ಆಗುತ್ತೆ. ಅದಾಗಬಾರ್ದು. ಅದರಿಂದ ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ಹಿರಿಯರು ಏನು ಹೇಳಿದ್ದಾರೆ, ಇಂದಿನ ಪರಂಪರೆ ಹೇಗಿದೆ, ಗ್ರಹಣ ಅಂದರೆ ಏನು, ಗ್ರಹಣ ಕಾಲದಲ್ಲಿ ಸಂಭವಿಸ್ತಕ್ಕಂಥ ದೋಷಗಳೇನು, ಅದರಿಂದ ನಾವು ಪರಿಹಾರ ಮಾಡಿಕೊಳ್ಳೋ ವಿಧಿವಿಧಾನ ಏನು, ಜೊತೆಗೆ ಯಾವ ರಾಶಿ ನಕ್ಷತ್ರಗಳಿಗೆ ಈ ಒಂದು ವರ್ಷದ, ಅದರಲ್ಲೂ ಈ ಸೂರ್ಯಗ್ರಹಣ, ದೀಪಾವಳಿ ನೋಡಿ ಎಲ್ಲಿಂದೆಲ್ಲರೂ ಕತ್ಲು, ಆ ಕತ್ಲಲ್ಲಿ ಬೆಳಕನ್ನು ಅಣಿಸಿ ನಾವು ಬೆಳಕನ್ನು ಕಾಣ್ತಿದ್ವಿ. ಆದರೆ ಗ್ರಹಣದ ದಿವಸ ಪುನಃ ಕತ್ಲೇ ಆಗ್ತಾ ಇದೆ. ಈ ಅಮಾವಾಸ್ಯೆ ಕತ್ಲಾಗ್ತಾ ಇದೆ, ಈ ಅಮಾವಾಸ್ಯೆ ಹಗಲು ಕತ್ಲಿದೆ. ಅರ್ಥ ಮಾಡ್ಕೊಳ್ಳಿ, ಗ್ರಹಣ ಅಂದ್ರೇನು ಕತ್ಲು, ಆದರೆ ಈ ಅಮಾವಾಸ್ಯೆ ಹಗಲು ಕತ್ಲಿದೆ. ಈ ಹಗಲು ಕತ್ಲನ್ನು ನಾವು ಹೊಡೆದೋಡಿಸ್ಲಿಕ್ಕೆ ಆಗಲ್ಲ. ರಾತ್ರಿ ಕತ್ಲನ್ನು ಓಡಿಸ್ಲಿಕ್ಕೆ ದೀಪ ಅಣಿಸ್ಕೊಂಡು ಅದು ನಮ್ಮ ಬೆಳಕನ್ನು ನಮ್ಮ ಮುಖವನ್ನು ನಾವು ನೋಡ್ಬೋದು ಬಿಟ್ಟರೆ ಪಕ್ಕಿನೊಂದು 10 ಅಡಿ ದೂರಕ್ಕೆ ದೀಪ ನಮ್ಮ ಬೆಳಕು ಸಿಗೋದಿಲ್ಲ. ಆದರೆ ಸೂರ್ಯಚಂದ್ರರ ಬೆಳಕು ಆ ಚಂದ್ರಾರ್ಕವಾಗಿರ್ತಕ್ಕಂತಹದ್ದು. ಸೂರ್ಯಚಂದ್ರರ ಬೆಳಕು ಆ ಚಂದ್ರಾರ್ಕ. ನೀವು ಹಚ್ಚುವಂಥ ದೀಪ 10 ಅಡಿ ಮಾತ್ರ ಇರ್ತಕ್ಕಂಥದ್ದು. ಆ 10 ಅಡಿಗೂ ನಮಗಷ್ಟೇ ಸಮಾಧಾನ. ನಾವು ದೀಪ ಹಚ್ಚಿದ್ದೀವಿ, ಬೆಳಕಿದೆ ಅಂತ ನಮಗೆ ಗೊತ್ತು, ಪಕ್ಕದವ್ರಿಗೆ ಗೊತ್ತಾಗೋದಿಲ್ಲ. ಎಚ್ಚರಿಕೆ ಇರಲಿ. ಒಳ್ಳೆಯದಾಗಲಿ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಬುಧವಾರ ಈ ಶುಭ ದಿನದ ವಿಶೇಷತೆ ಏನು ಅನ್ನೋದನ್ನ ಈಗ ಗುರುಜನ್ ತಿಳ್ಕೊಳ್ತಾ ಹೋಗೋಣ. ಋಷಿ ಪಂಚಾಂಗ ಶ್ರವಣ ಮಾಡೋಣ. ಖಂಡಿತಮ್ಮ. ಭಗವತೀಂ ಶ್ರೀಂ ದಲಿತಾಂ ರಾಜರಾಜೇಶ್ವರೀಂ ಶ್ರೀಂ ಚಕ್ರೇಶ್ವರಿ ಬಾಲಾತ್ ತ್ರಿಪುರ ಸುಂದರಿ ಕಲ್ಯಾಣಾತ್ಮದ ಗಾತ್ರಾಯತ್ ಕಾಮಿಧಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತ ವಿಕ್ರಮಃ ಸಂಕರ್ಷಣ ನಿವೃದ್ಧಶ್ಚ ಶೇಷಾದ್ರಿಪತಿರೇವ ಚ ವೆಂಕಟಾಚಲ ಪದ್ಮನಾಭೋ ವಾಸುದೇವೋ ತ್ರಿವಿಕ್ರಮಃ. ಗೋವಿಂದ. ಶ್ರೀ ಶುಭಕೃತ್ನಾಮ ಸಂವತ್ಸರೆ ದಕ್ಷಿಣಾಯನೆ ಶರದ್ ಋತು ಆಶ್ವೀಜ ಮಾಸ ಕೃಷ್ಣಪಕ್ಷ 19/10/2022 ಬುಧವಾರ, ನವಮಿ, ಪುಷ್ಯ ನಕ್ಷತ್ರ. ಇವತ್ತು ರಾಶಿ ನಕ್ಷತ್ರಚಾರ ಪ್ರಕಾರ ಪ್ರಾರಂಭಿಕದಲ್ಲಿ ಪುಷ್ಯವೇ ಇದೆ. ಅದರಿಂದ ಇವತ್ತಿನ ದಿನಚರಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಬುಧವಾರದ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ ತಮ್ಮೆಲ್ಲರ ಮನೋಕಾಮನೆಗಳು ಸಹಿತ ಬೇಗ ಸಿದ್ಧಿಯಾಗಲಿ, ಶ್ರೀನಿವಾಸನ ಅನುಗ್ರಹ ಸಂಪೂರ್ಣವಾಗಿ ತಮ್ಮೆಲ್ಲರಿಗೂ ಸಿಗಲಿ. ಹಾಗೆ ಈ ಧರ್ಮ ಜಾಗೃತಿ ಅಥವಾ ಧರ್ಮ ಅಂದರೆ ಬರೀ ಒಂದು ಹಣೆಗೆ ವಿಭೂತಿಯೋ ಗಂಧನೋ ಕುಂಕುಮನೋ ಹಚ್ಕೊಂಡು ಕಾವಿನೋ ಅಥವಾ ರುದ್ರಾಕ್ಷಿಯೋ ಅಥವಾ ತುಳಸಿ ಮಾಲೆನೋ ಹಾಕ್ಕೊಂಡಿದ್ರೆ ಅದು ಧರ್ಮ ಅಂತಲ್ಲ. ಅದು ಅವರ ವೈಯಕ್ತಿಕ, ಅದು ಅವ್ರಿಗೆ ಬಿಟ್ಟ ವಿಚಾರ. ಧರ್ಮ ಎಂಬತಕ್ಕಂಥದ್ದೇನು, ಸಮಾಜದಲ್ಲಿ ಎಲ್ಲರ ಮಧ್ಯದಲ್ಲಿ ಹೇಗಿರಬೇಕು ಹಾಗಿದ್ದರೆ ಅದು ಧರ್ಮ. ಇಲ್ಲಿ ಕೂತ್ಕೊಂಡು ನಾವು ಆಸ್ಥಾನದಲ್ಲಿ ಧರ್ಮದ ಬಗ್ಗೆ ಮಾತಾಡ್ತೀವಿ ಅಂದರೆ ಧರ್ಮದ ಒಂದು ಪಥನ ಪ್ರತ್ಯೇಕವಾಗಿ ತೆಗೆದುಕೊಂಡು ಹೋಗ್ತೀವಿ ಅಂತಲ್ಲ. ಜನರಲ್ ಆಗಿ ಸಾರ್ವತ್ರಿಕವಾಗಿ ಎಲ್ಲರಿಗೂ ಅನ್ವಯಿಸುವಂತಹ ವಿಚಾರ ಇದ್ದರೆ ಅದು ಧರ್ಮದ ವಿಚಾರ ಅಂತ ನಾವು ತಿಳ್ಕೊಳ್ಬೇಕಾದ್ದು, ತಿಳಿಸಬೇಕಾದ್ದು. ಅಥವಾ ಪ್ರತ್ಯೇಕವಾಗಿ ನಂದೇ ಒಂದು ಪಥದಲ್ಲಿ ನೀವೆಲ್ಲರೂ ಬನ್ನಿ ಅಂತ ಹೇಳಿದ್ರೆ ಅದು ಮೂರ್ಖತನ. ಧರ್ಮ ಅಂದ್ರೇನು? ಜಗತ್ತಿನಲ್ಲಿ ಸೂರ್ಯ ಕಾಣ್ತಿದ್ದಾನೆ, ಎಲ್ಲರಿಗೂ ಗೊತ್ತಿರೋ ವಿಚಾರ. ಸೂರ್ಯ ಇದ್ದಾನೆ, ಸೂರ್ಯನ ಬೆಳಕಂದ್ರೇನು, ಸೂರ್ಯನಿಂದ ಆಗ್ತಕ್ಕಂತಹ ಲಾಭಗಳೇನು, ಸೂರ್ಯನ ನಾವು ಹೇಗೆ ಪ್ರಾರ್ಥನೆ ಮಾಡಬೇಕು, ನಮ್ಮ ಯಶಸ್ಸಿಗೆ ಕಾರಣೀಭೂತರಾಗಿರ್ತಕ್ಕಂಥವನು ಸೂರ್ಯ ಅಂತ ತಿಳಿಬೇಕು. ಮನಸ್ಸಿಗೆ ನೆಮ್ಮದಿ ಬೇಕು, ಮನಸ್ಸಿಗೆ ಆನಂದ ಬೇಕು, ಮಾತೃಕಾರಕನಾಗಿರಬೇಕು. ಯಾವುದೇ ಒಂದು ವಿಚಾರದಲ್ಲಾದರೂ ಎಂತಹ ನೋವಿದ್ರೂ ಸಹಿತ ನೋವು ಮರಿಬೇಕಾದ್ರೆ ಒಂದಷ್ಟು ಆ ಖುಷಿ ಸಂತೋಷ ಸಿಗಬೇಕು ಅಂದರೆ ಅದು ಚಂದ್ರನಿಂದ. ನೋಡಿ, ಸೂರ್ಯ ಹಗಲು, ಅಲ್ಲಿ ನೆಮ್ಮದಿ ಹೇಗೆ ಸಿಗುತ್ತೆ? 10 ಹೆಜ್ಜೆ ನೀವು ಬಿಸಿಲಲ್ಲಿ ನಡೆದು ಎಲ್ಲಾದರೂ ಒಂದು ಮರ ಸಿಕ್ಕಿ ಆ ಮರತೊಳಗೆ ನಿಂತ್ಕೊಂಡಾಗ ಆ ತಂಪಾದಂಥ ಗಾಳಿ, ಅಲ್ಲಿ ನೆರಳು ಸಿಕ್ಕಾಗ ಅದರ ಆನಂದ ಬೇರೆ. ಇದು ಎಲ್ಲರಿಗೂ ಅನುಭವಿಸುವಂಥದ್ದು. ನಾನು ಹೇಳಿದರೆ ಬರೀ ಕೇಳಿಸ್ಕೊಳ್ಳೋದಲ್ಲ, ನೀವು ಅಲ್ಲಿ 10 ಹೆಜ್ಜೆ ಬಿಸಿಲಲ್ಲಿ ನಡೆದು ಒಂದು ಮರತೊಳಗೆ ನಿಂತ್ಕೊಂಡು ಅಲ್ಲಿ ತಂಪಾದಂಥ ಗಾಳಿ ಬಂದು ಆ ನೆರಳಲ್ಲಿ ನಿಂತ್ಕೊಂಡ್ರೆ ಆ ಸುಖ ನಿಮಗೆ ಗೊತ್ತಾಗುತ್ತೆ. ಒಂದೇ ಮಾತನ್ನು ಹೇಳ್ಬೋದಾದರೆ ಸೂರ್ಯನ ಕಿರಣ ಯಾವತ್ತಿಗೂ ಅದನ್ನು ಸರಿಸಾಟಿ ಇಲ್ಲ. ಸೂರ್ಯನ ಕಿರಣದಲ್ಲಿ ನಡೆದು ಚಂದ್ರನ ಒಂದು ತಂಪನ್ನು ಬೇಕಂದರೆ ಒಂದು ಮರತೊಳಗೆ ನಿಂತ್ಕೊಂಡ್ರೆ ಆ ತಂಪು ಸಿಗುತ್ತೆ. ಯಾಕೆಂದರೆ ರಾತ್ರಿ ಕಾಲದಲ್ಲಿ ನಿಮಗೆ ಅದೇ ತಂಪಿದೆ. ಹೀಗೆ ಸೂರ್ಯ ಚಂದ್ರರು ಪ್ರತ್ಯಕ್ಷವಾಗಿದ್ದಾರೆ. ಅಲ್ಲಿ ಇರ್ತಕ್ಕಂತಹ ಆ ಒಂದು ವಿಶೇಷವಾಗಿರ್ತಕ್ಕಂಥ ಪರ್ಯಾಯಗಳೇನು, ಅಲ್ಲಾಗುವಂತಹ ಫಲಗಳೇನು, ಅದನ್ನು ತಿಳ್ಕೊಳ್ತಾ ಇದ್ದೀವಿ. ಹೀಗೆ ವಿಚಾರಗಳನ್ನು ತಿಳ್ಕೊಂಡು ಅರ್ಥದಿಂದ ಅರ್ಥೈಸಿಕೊಂಡು ಜೊತೆಗೆ ಹೇಗಿರಬೇಕು, ಹೇಗೆ ನಡಿಬೇಕು, ಯಾವ ಕ್ರಮವನ್ನು ಅನುಸರಿಸಬೇಕು. ಇವತ್ತು ತಂದೆ ತಾಯಿ ಮಕ್ಕಳಿಗಾಗಿ ಎಷ್ಟು ಶ್ರಮಿಸ್ತಿದ್ದಾರೆ, ಅವರ ಶ್ರಮ ಎಷ್ಟಿದೆ. ಆದರೆ ಅಂತಹ ತಂದೆ ತಾಯಿ ವಯಸ್ಸಾದ ಮೇಲೆ ಮಕ್ಕಳಾಗಿರ್ತಕ್ಕಂಥ ನಾವು ಯಾವ ಪ್ರಕಾರ ನಮ್ಮ ತಂದೆ ತಾಯಿ ನಾವು ನೋಡ್ತಿದ್ದೀವಿ? ಮಕ್ಕಳು ಏನು ತಪ್ಪು ಮಾಡಿದ್ರು ಸಹಿತ ಆ ತಪ್ಪುಗಳನ್ನೆಲ್ಲ ತನ್ನ ಗರ್ಭದಲ್ಲಿ ಹಾಕ್ಕೊಂಡು ನನ್ನ ಮಗ ತಪ್ಪೇ ಮಾಡಿಲ್ಲ, ನನ್ನ ಮಗಳು ತಪ್ಪೇ ಮಾಡಿಲ್ಲ ಅಂಥೇಳಿ ಮಾಡಿರ್ತಕ್ಕಂಥ ತಪ್ಪುಗಳನ್ನು ಅದೆಲ್ಲ ಸೆರಗಲ್ಲಿಟ್ಕೊಂಡು ತಾಯಿ ತನ್ನ ಎಷ್ಟು ಜೋಪಾನದಲ್ಲಿ ನೋಡ್ತಾಳೆ. 100 ತಪ್ಪು ಮಾಡಿದ್ರು ಸಹಿತ ಮಗನ ಕುತ್ತಿಗೆಡ್ದು ಆಚೆ ತಳ್ಳೋದಿಲ್ಲ ತಂದೆ. ಒಂದಲ್ಲ ಒಂದು ಕಡೆ ತಿದ್ದಿ ಬುದ್ಧಿ ಹೇಳಿ ಒಂದು ಶಿಕ್ಷೆಯನ್ನು ಕೊಟ್ಟು ಆತನ ಮನೇಲಿ ಇಟ್ಕೊಂಡು ಸಮಾಜದಲ್ಲಿ ಒಂದು ಸ್ಥಾನಮಾನ ಸಿಗಲಿಕ್ಕೆ ತಂದೆ ತಾಯಿ ಎಷ್ಟು ಶ್ರಮಿಸ್ತಾರೆ.
ಸಂಪೂರ್ಣವಾಗಿ ತನ್ನನ್ನು ತಾನು ಮರೆತು ತಮ್ಮ ಉಡುಗೆ ತೊಡುಗೆಗಳು, ತಮ್ಮ ಆಹಾರ ಪದ್ಧತಿಗಳು ನೋಡಿ. ಮದುವೆ ಆದ ನಂತರ ಪ್ರತಿಯೊಬ್ಬ ತಂದೆ ತಾಯಿ ಅಂತರು ಮದುವೆ ಆದ ಮೊದಲನೇ ವರ್ಷದಲ್ಲಿ ಅವರು ಎಷ್ಟು ಹ್ಯಾಪಿಯಾಗಿರ್ತಾರೆ. ಅದೇ ಒಂದು ಮಗು ಆದರೆ, ಮಗು ಆದ ತಕ್ಷಣ ಶುರು ಮಾಡ್ತಾರೆ ಅವರಲ್ಲಿರ್ತಕ್ಕಂಥ ಹಣವನ್ನು ಸೇವಿಂಗ್ಸ್ ಮಾಡ್ತಕ್ಕಂಥದ್ದು. ಮದುವೆಗೂ ಮುನ್ನ ಏನು ಮಾಡ್ತಾರೆ, ಯಥೇಚ್ಛವಾದಂಥ ರೀತಿ ಬರ್ತಕ್ಕಂಥ ಸಂಬಳ ಪೂರ್ತಿ ಯಥೇಚ್ಛವಾಗಿ ಖರ್ಚು ಮಾಡ್ಕೊಂಡು ಬರ್ತಾರೆ. ಅದೇ ಒಂದು ಮಗು ಆಗ್ತಿದ್ದಂಗೆ ಆ ಮಗು ಹೆಸರಲ್ಲಿ ಒಂದಷ್ಟು ಫಿಕ್ಸೆಡ್ ಮಾಡತಕ್ಕಂಥದ್ದು. ಯಾಕೆಂದರೆ ನಾಳೆ ಮಗುವಿನ ವಿದ್ಯಾಭ್ಯಾಸಕ್ಕೆ ಬೇಕು, ಅಲ್ಲಿ ಶುರು ಅವ್ರ ಜವಾಬ್ದಾರಿ. ನಿಮ್ಮ 18 ವರ್ಷನೋ 22 ವರ್ಷನೋ ನಿರಂತರವಾಗಿ ಅವರ ದುಡಿಮೆನೆಲ್ಲ ಅದು ದುಡಿತಕ್ಕಂಥದ್ದು ರಾತ್ರಿ ಅಂದಿರ ಹಗಲಂದಿರ. ಓಟಿ ಮಾಡಿದ್ರೆ ಇನ್ನಷ್ಟು ದುಡ್ಡು ಬರುತ್ತೆ, ಮಾಡೋಣ. ಯಾಕೆ ಅದೇ ಓಟಿ ಸಮಯದಲ್ಲಿ ತನ್ನ ಹೆಂಡತಿನ ಕರ್ಕೊಂಡು ಎಲ್ಲನೋ ಒಂದು ರೌಂಡ್ ಆಚೆಗೆ ಹೋಗ್ಬೋದಲ್ಲ, ಒಂದಷ್ಟು ಖುಷಿ ಪಡ್ಬೋದಲ್ಲ. ಖುಷಿ ಪಡೋದಿಲ್ಲ. ಒಂದು ಮಗು ಆದರೆ ಮಗು ಆಗೋ ತನಕ ಮಾತ್ರ. ಇನ್ನು ಇತ್ತೀಚಿನ ದಿನಗಳಲ್ಲಂತೂ ಗರ್ಭ ಧರಿಸಿದ್ರೆ ಮುಗೀತು. ಹಿಂದಾದರೂ ಇತ್ತು, ಹುಟ್ಟಿಸಿದ್ದೇವ್ರು ಹುಲ್ಮೈಸಲ್ವಾ ಅನ್ನೋ ಒಂದು ಮಂಡಧೈರ್ಯದಿಂದ ಹಿಂದಿರ್ತಕ್ಕಂಥ ಹಿರಿಯರು 1 ಅಲ್ಲ 4 8 10 ಮಕ್ಕಳ ಸಂಘ ಹೆರೋರು. ಅಂದರೆ ಒಂದು ಕುಟುಂಬದಲ್ಲಿ 5 6 ಮಕ್ಕಳು 10 ಮಕ್ಕಳವರೆಗೂ ಇರ್ತಿದ್ರು. ಇವತ್ತಿನ್ನೂ ಮಗು ಫಸ್ಟ್ ಮೊದಲನೇದು ಒಂದು ಗರ್ಭ ನಿಂತಿದೆ ಅಂತ ಗೊತ್ತಾದರೆ ಅಲ್ಲಿಗೆ ಎಲ್ಲ ರಾತ್ರಿ ಹಗಲು ಕೂತ್ಕೊಂಡು ಕ್ಯಾಲ್ಕುಲೇಷನ್. ಗಂಡ ಹೆಂಡತಿ ನೆಮ್ಮದಿ ರೂಮಲ್ಲಿ ಇರಲ್ಲ, ಕಂಪ್ಯೂಟರ್ ಆನ್ ಮಾಡಿಕೊಂಡು ಮುಂದಿನ ಇದನ್ನು ಪ್ರತಿಯೊಂದು ಸ್ಲ್ಯಾಬ್ಸ್ ಹಾಕೊಂಡ್ಬಿಟ್ಟು ಈ ಸ್ಲ್ಯಾಬಲ್ಲಿ ಇಷ್ಟು ದುಡ್ಡು ಬಂದರೆ ಇಷ್ಟು ಖರ್ಚು, ಇದು ಹೇಗೆ ಅದು ಹೇಗೆ ಅದು ಹೇಗೆ. ಇದು ಮೂರ್ಖತನದ ಪರಮಾವಧಿಯೇ. ಆದರೂ ಒಂದು ತಂದೆ ತಾಯಿ ತನ್ನ ಮಕ್ಕಳ ಪೋಷಣೆಗೆ ಲಾಲನೆಗೆ ಎಷ್ಟು ಜವಾಬ್ದಾರಿ ವಹಿಸ್ತಾರೆ ಎಂಬತಕ್ಕಂಥದ್ದು ಅರ್ಥ ಮಾಡ್ಕೊಳ್ಳಿ. ಇಷ್ಟೆಲ್ಲ ಇರ್ತಕ್ಕಂಥವ್ರು ತಂದೆ ತಾಯಿ ತಪ್ಪು ಮಾಡೋದೇನು ಗೊತ್ತಾ, ನಾವು ಪಟ್ಟ ಕಷ್ಟ ನಮ್ಮ ಮಕ್ಕಳು ಪಡಬಾರ್ದು ಅನ್ನೋ ಒಂದು ಪದದಿಂದ ಇಡೀ ಅವರ ಜೀವನಕ್ಕೆ ಅವರೇ ಮುಳ್ಳಿಟ್ಕೊಳ್ತಾರೆ. ನೀವು ಪಡೋ ಪ್ರತಿಯೊಂದು ಕಷ್ಟ ನಿಮ್ಮ ಮಕ್ಕಳ ಮುಂದೆ ಮಕ್ಕಳಿಗೆ ತಿಳಿ ಹೇಳಬೇಕು. ಏನು ಕಷ್ಟಪಡ್ತಿದ್ದೀರಿ, 10 ರೂಪಾಯಿ ಸಂಪಾದನೆ ಎಷ್ಟು ಕಷ್ಟ ಆಗ್ತಿದೆ ಅಂತಕ್ಕಂಥದ್ದು ಇದರದ್ದು ಯಾವತ್ತಾದ್ರೂ ಒಂದು ದಿವಸ ನಿಮ್ಮ ಮಕ್ಕಳಿಗೆ ಹೇಳ್ತಿದ್ದೀರಾ? ಮಕ್ಕಳನ್ನ ಹೈಯರ್ ಎಂಡ್ ಸ್ಕೂಲಲ್ಲಿ ಓದಿಸ್ತೀರಿ. ಮಕ್ಕಳು ಏನು ಓದ್ತಾ ಇದ್ದಾರೆ ಬಿಡ್ತಾ ಇದ್ದಾರೆ ಅದಕ್ಕೆ ಫಾಲೋಅಪ್ ಮಾಡೋಕ್ಕೆ ತಾಯಿ ನೀವು ಫಾಲೋಅಪ್ ಮಾಡ್ತೀರಿ. ಮಕ್ಕಳು ಹೋಗೋ ಟೈಮ್ ಕರೆಕ್ಟಾಗಿ ಅವ್ರಿಗೆ ಪಿಜ್ಜಾ ಬರ್ಗರು ಹಾಳು ಮೂಳು ಅಂತೇಳಿ ಬಾಕ್ಸ್ಗಳು ಹಾಕಿ ರೆಡಿ ಮಾಡಿಕೊಡ್ತೀರಿ. ಯಾಕೆ ಮನೇಲಿ ಅನ್ನ ಮಾಡಿಕೊಟ್ರೆ ಆಗಲ್ಲ ಅನ್ನೋದ? ರಾತ್ರಿ ಮಿಕ್ಕಿರ್ತಕ್ಕಂಥ ಅನ್ನ ಯಾರ ಮನೆಯಲ್ಲಿ ಅವರು ಬೆಳಗ್ಗೆದು ತಂಗಳನ್ನ ಮಕ್ಕಳಿಗೆ ತಿನ್ನಿಸ್ತೀರಾ ನೀವು? ಅದರಿಂದ ಆರೋಗ್ಯ ಇದೆ. ಹಾಗಂತ ದಿನ ತಿನ್ನಿಸ್ತಕ್ಕಂಥದ್ದಲ್ಲ. ಒಂದು ದಿವಸ ಮಿಕ್ಕಿರೋ ಅನ್ನ ತಿನ್ಸಿದ್ರೆ ಏನೂ ತಪ್ಪಲ್ಲ. ತಂಗಳು ತಿಂದರೆ ಅದು ತಪ್ಪಲ್ಲ. ಅದರಲ್ಲಿ ಒಳ್ಳೆ ಎನರ್ಜಿ ಇದೆ, ಅದರಲ್ಲಿ ಒಳ್ಳೆ ಆರೋಗ್ಯ ಇದೆ. ಆದರೆ ಮನೇಲಿ ಪೋಷಕರು ನಾವು ತಂಗಳನ್ನ ತಿಂದರೂ ಸರಿಯೇ, ನಮ್ಮ ಮಕ್ಕಳು ತಿನ್ನಬಾರ್ದು. ಇವತ್ತಿಗೂ ಎಷ್ಟೋ ಮನೆಗಳಲ್ಲಿ ತಾಯಂದ್ರು ಹೆಣ್ಣು ಮಕ್ಕಳು ನೀವು ತಂಗಳಾರ ತಿಂತೀರಿ, ಮನೇಲಿ ಗಂಡನಿಗಾಗಲಿ ಅತ್ತೆ ಮಾವನಿಗಾಗಲಿ ಅಥವಾ ನಿಮ್ಮ ಮಕ್ಕಳಿಗಾಗಲಿ ನೀವು ತಂಗಳ ಹಾಕಲ್ಲ. ಅದು ನನಗೆ ಗೊತ್ತಿದೆ. ಅಂದರೆ ಒಂದು ವಿಚಾರ ಯೋಚನೆ ಮಾಡಬೇಕು. ಇಷ್ಟೆಲ್ಲ ಇದ್ದು ಇದೆಲ್ಲ ಜ್ಞಾನ, ಇದೆಲ್ಲ ಧರ್ಮ. ಇದನ್ನೇ ಧರ್ಮ ಅನ್ನೋದು. ಇನ್ನು ಧರ್ಮಕ್ಕೆ ಪ್ರತ್ಯೇಕವಾದಂಥ ಒಂದು ಪದ ಇಲ್ಲ, ಧರ್ಮಕ್ಕೆ ಪ್ರತ್ಯೇಕವಾದಂಥ ಒಂದು ಪಥ ಇಲ್ಲ. ಅದರಲ್ಲಿ ಹೋಗಿದ್ರೆ ಅದು ಹೀಗಿದೆ ಹಾಗಿದೆ ಅಂತಲ್ಲ, ಅಥವಾ ನೀನು ಆಸ್ತಿ ಇನ್ನೊಬ್ರು ಕಿತ್ಕೊಳ್ಳಲ್ಲ, ಅಥವಾ ನಿನಗೆ ಸಿಗಬೇಕಾದಂಥ ಸ್ಥಾನಮಾನಕ್ಕೆ ಧಕ್ಕೆ ಆಗುವುದಿಲ್ಲ. ಧರ್ಮ ಸೂಕ್ಷ್ಮಗಳು, ಇದನ್ನೇ ಧರ್ಮ ಅನ್ನೋದು. ಒಳ್ಳೆಯದಾಗಲಿ. ಈಗ ರಾಶಿಫಲ ಪ್ರಾರಂಭ ಮಾಡಬೇಕು. ಖಂಡಿತಮ್ಮ. ಭಗವಂತನ ಪ್ರಾರ್ಥನೆ ಮಾಡ್ತಾ ಭಗವತಿಯ ಅನುಗ್ರಹ ಪಡೆದು ಈ ಶುಭ ದಿನ ಬುಧವಾರ ಶ್ರೀನಿವಾಸನ ಅನುಗ್ರಹ ಸಂಪೂರ್ಣವಾಗಿ ಎಲ್ಲರಿಗೂ ಇರಲಿ. ತಾಯಿ ಮಹಾಲಕ್ಷ್ಮಿಯ ಅನುಗ್ರಹ ಎಲ್ಲರಿಗೂ ಸಿಗಲಿ. ಹಾಗೆ ಮುಂಬರ್ತಕ್ಕಂತಹ ದಿನಗಳ ದೀಪಾವಳಿ ಹಬ್ಬ ಸಮೀಪಿಸ್ತಾ ಇದೆ. ದೀಪಾವಳಿ ಹಬ್ಬ ಜೊತೆಗೆ ಅಮಾವಾಸ್ಯೆ ಆಗುವಂಥ ಗ್ರಹಣ, ಆ ಗ್ರಹಣ ಕಾಲದ ಎಚ್ಚರಿಕೆ ಎಲ್ಲರೂ ಎಚ್ಚರಿಕೆ ವಹಿಸಿ. ಅದರಿಂದಲೂ ಸಹಿತ ಒಂದಷ್ಟು ಲಾಭ ನೋಡಿ. ಎಲ್ಲ ಕೆಟ್ಟದ್ದು ಅಂದ್ಕೊಂಡ್ರೆ ಅದು ಕೆಟ್ಟದ್ದಲ್ಲ. ಕೆಟ್ಟದ್ರ ಹಿಂದೆ ಒಂದು ಒಳ್ಳೆಯದಿದೆ. ಕತ್ತಲಾದ ಮೇಲೆ ಬೆಳಗ್ಗೆ ಬಂದೇ ಬರುತ್ತೆ. ಕತ್ತಲಾದ ಮೇಲೆ ಬೆಳಗ್ಗೆ ಬರುತ್ತೆ, ಬೆಳಕಾದ ನಂತರ ಕತ್ತಲಿರುತ್ತೆ. ಇದು ಸೈಕಲ್, ಇದು ಒಂದು ವೃತ್ತಾಕಾರ. ಮೇಲೆ ಹತ್ತಿರ್ತಕ್ಕಂಥ ವ್ಯಕ್ತಿ ತಳಗೆ ಇಳಿಲೇಬೇಕು, ತಳಗಿರ್ತಕ್ಕಂಥ ವ್ಯಕ್ತಿ ಮೇಲೆ ಹತ್ತಲೇಬೇಕು. ಯಾರೊಬ್ಬರಾದರೂ ಸಹಿತ ಸಂಪೂರ್ಣವಾಗಿ ಜೀವನ ನನ್ನ ಹಾಳಾಯಿತು, ನೋವುಪಟ್ಟೆ, ಅಥವಾ ನನ್ನ ಕಷ್ಟ ಆಯಿತು, ಆ ನೋವು ನಿಮಗೆ ಬೇಡ. ಆಯಾ ಕಾಲದಲ್ಲಿ ಸಂಭವಿಸುವಂತಹ ಸಮಸ್ಯೆಗಳಿಗೂ ಒಂದು ಪರಿಹಾರ ಬೇಕು. ಆ ಪರಿಹಾರ ಸಿಕ್ಕೇ ಸಿಗುತ್ತೆ. ಧೈರ್ಯವಾಗಿರಿ, ಒಳ್ಳೆಯದಾಗಲಿ. ಭಗವಂತನ ಸಂಪೂರ್ಣ ಕೃಪೆ ಎಲ್ಲರಿಗೂ ಇರಲಿ ಅಂತ ಹೇಳ್ತಾ ಇವತ್ತಿನ ಗ್ರಹಸ್ಥಿತಿಗಳು ಗ್ರಹ ನಕ್ಷತ್ರಚಾರ ಪ್ರಕಾರ ಫಲಾಫಲಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ನವಗ್ರಹ ಪ್ರಾರ್ಥನೆ ಆಗಬೇಕು, ಇಷ್ಟದೇವರ ಪ್ರಾರ್ಥನೆ ಆಗಬೇಕು, ಗುರು ಹಿರಿಯರ ಆಶೀರ್ವಾದ ಆಗಬೇಕು. ಪ್ರತಿನಿತ್ಯ ಗಣಪತಿಯ ಪ್ರಾರ್ಥನೆ ಮಾಡಿ ರಾಶಿಫಲದ ಕಡೆ ಒಂದಷ್ಟು ಗಮನ ಹರಿಸಬೇಕು. ಅಂತಹದ್ರಲ್ಲಿ ಈ ಶುಭ ದಿನ ಬನ್ನಿ ರಾಶಿಫಲವನ್ನು ತಿಳ್ಕೊಳ್ಳೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ.
ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ವ್ಯಾಪಾರ ವ್ಯವಹಾರಗಳ ಕಡೆ ಸ್ವಲ್ಪ ಗಮನ ಕೊಡಬೇಕು, ಮಾಡುವ ಕೆಲಸದ ಕಡೆ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇರಬೇಕು. ಇವತ್ತಿನ ಫಲ ಅಷ್ಟು ಸಮಂಜಸವಾಗಿರ್ತಕ್ಕಂಥದ್ದಲ್ಲ. ಆದರೆ ಮೇಷರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಮಧ್ಯಾಹ್ನ 12ರಿಂದ 4ರವರೆಗೂ ಭಾಳ ಜಾಗರೂಕರಾಗಿರಬೇಕು. ಈ ಸಮಯದಲ್ಲಿ ಒಂದಲ್ಲ ಒಂಥರ ತೊಂದರೆ ತಾಪತ್ರೆಗಳು ಎದುರಾಗುವಂಥ ಲಕ್ಷಣಗಳು ಸಾಕಷ್ಟು ಇದೆ. ಭಯದಿಂದ ಅಂತಲ್ಲ, ಧೈರ್ಯದಿಂದ ಒಂದೆಜ್ಜೆ ಮುಂದೆ ಹಾಕಿ. ಆದರೆ ಮಾಡುವ ಯಾವುದೇ ಕೆಲಸ ಆದರೂ ಕುಲದೇವರನ್ನ ಪ್ರಾರ್ಥನೆ ಮಾಡಿ ಮನಸ್ಸಲ್ಲಿ, ಅಂದರೆ ಕುಲದೇವರ ಪ್ರಾರ್ಥನೆ ಇರಬೇಕು. ಮನೆಯಲ್ಲಿ ಹಿರಿಯರ ಮಾರ್ಗದರ್ಶನ ಇವತ್ತು ಖಂಡಿತ ನಿಮಗೆ ಬೇಕು. ಹಿರಿಯರ ಮಾರ್ಗದರ್ಶನದಿಂದ ಮಾತ್ರ ಇವತ್ತಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡಂಗಾಗುತ್ತೆ. ಇವತ್ತು ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನು ತಂದುಕೊಳ್ಳುವಂತಹ ಒಳ್ಳೆ ದಿನವೇ. ಆದರೆ ನಿಮ್ಮ ನಡೆ ನಡವಳಿಕೆಗಳ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ಮನೇಲಿರ್ತಕ್ಕಂಥ ಹಿರಿಯರಾಗಲಿ ಅಥವಾ ನಿಮ್ಮ ಸ್ನೇಹಿತರಾಗಲಿ ಅಥವಾ ಕುಟುಂಬದ ಹಿರಿಯರು ಅಥವಾ ನಿಮ್ಮ ಮೇಲಧಿಕಾರಿಗಳು ಯಾರು ಏನು ಹೇಳ್ತಾರೆ, ಹೇಳುವ ಮಾತನ್ನು ಸ್ವಲ್ಪ ಆಲಿಸಿ. ಸರಿ ತಪ್ಪುಗಳ ಮಧ್ಯದಲ್ಲಿ ಸರಿಯಾದ ಒಂದು ಮಾರ್ಗದರ್ಶನದಿಂದ ನೀವು ಆಲೋಚನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಇದೆ. ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ಗಣಪತಿಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ. ಗಣಪತಿಯ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಚೆನ್ನಾಗಿರೋದ್ರಿಂದ ತಾವು ಭಯಪಡಬೇಕಾದ್ದಿಲ್ಲ. ಮಾಡುವ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಯಶಸ್ಸನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಣ್ಣದಾದಂತಹ ವಿಚಾರಕ್ಕೂ ನೋವು ಪಡುವಂಥ ಪರಿಸ್ಥಿತಿ ಸಾಕಷ್ಟು ಇರುತ್ತೆ. ಅದನ್ನು ದೂರ ಮಾಡಿಕೊಳ್ಳಿ. ಇವತ್ತು ನಿಮ್ಮ ಕಾಯಕದಲ್ಲಿ ಏನೆಲ್ಲ ಕೆಲಸಗಳನ್ನು, ಏನೆಲ್ಲ ಲಾಭವನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತ ಸಂಕಲ್ಪ ಮಾಡಿಕೊಂಡಿದ್ದೀರೋ ಅದರಂತೆ ಎಲ್ಲ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯ ಪ್ರಾರ್ಥನೆ ಜೊತೆಗೆ ದೇವಿಯ ಉಪಾಸನೆ. ವೃಷಭ ರಾಶಿಯವರು ಇವತ್ತಿನ ದಿವಸ ತಪ್ಪದೀರ ನಿಮ್ಮ ಮನೆ ಪ್ರಾಂತ್ಯದಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ದೇವಾಲಯದ ಮುಂಭಾಗದಲ್ಲಿ, ಗರ್ಭಗುಡಿಯ ಮುಂಭಾಗದಲ್ಲಿ ಅಲ್ಲಿರ್ತಕ್ಕಂಥ ಅರ್ಚನೆ ಕುಂಕುಮ ಪ್ರಸಾದವನ್ನು ಹಣೆಗಚ್ಚಿಕೊಂಡು ದೇವಿಯ ಸಾನ್ನಿಧ್ಯದಲ್ಲಿ ಕನಿಷ್ಠ ಪಕ್ಷ ಒಂದು ಅರ್ಧ ಲೀಟರ್ ಹಾಲು ಅಥವಾ ಒಂದು 200 ಗ್ರಾಂ ಹಾಲಾದ್ರೂ ದೇವರಿಗೆ ಆ ಸಾನ್ನಿಧ್ಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ವೃಷಭ ರಾಶಿಯವರು ದೇವಾಲಯಕ್ಕಾಗಲಿ, ಮಕ್ಕಳಿಗಾಗಲಿ, ಹಿರಿಯರಿಗಾಗಲಿ ಏನೂ ಇಲ್ಲದೆ ಕನಿಷ್ಠ ಪಕ್ಷ ನಿಮ್ಮ ಕೈಯಿಂದ ಯಾರಿಗಾದರೂ ಒಂದಿಬ್ಬರಿಗೆ ಹಾಲನ್ನು ಕೊಟ್ಟರೆ ಖಂಡಿತ ಇವತ್ತು ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಗೋಕ್ಷೀರ ಇವತ್ತು ವೃಷಭ ರಾಶಿಯವರು ನಿಮ್ಮ ಕರಹಸ್ತದಿಂದ ಇನ್ನೊಬ್ಬರಿಗೆ ಕೊಡುವಂಥದ್ದಾಗಲಿ, ಇದರಿಂದ ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಇವತ್ತಿನ ಯೋಗ ಫಲದಲ್ಲಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಇರ್ಬೋದು, ಮನಸ್ಸಿಗೆ ನೆಮ್ಮದಿದಿರತಕ್ಕಂಥದ್ದಿರ್ಬೋದು, ಅರ್ಧ ತಲೆನೋವು ನಿಮ್ಮನ್ನು ಬಾಧಿಸಬಹುದು, ಅಥವಾ ಒಂದಷ್ಟು ವಿಚಾರಗಳಿಂದ ನೀವು ಮುಕ್ತರಾಗ್ಬೋದು, ಅಥವಾ ಒಂದಷ್ಟು ವಿಚಾರ ನಿಮ್ಮನ್ನು ಪುನಃ ಹೇಗಲೇ ಇರ್ಬೋದು. ಯಾಕೆಂದರೆ ಲಾಭ ನಷ್ಟ, ಬೇಕು ಬೇಡ, ಸಮಸ್ಯೆಗಳ ಸೆರಮಾಲೆ ಎಲ್ಲವೂ ಇವತ್ತು ನಿಮ್ಮನ್ನು ಆವರಿಸುತ್ತೆ. ಆದರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ ಜೊತೆಗೆ ಒಂದು ಚಿಟಿಕೆ ತೊಗರಿಬೇಳೆ, ಒಂದು ಚಿಟಿಕೆಯಷ್ಟು ಕಡಲೆಬೇಳೆ, ತೊಗರಿಬೇಳೆ ಮತ್ತು ಕಡಲೆಬೇಳೆಯನ್ನು ಏಕಕಾಲದಲ್ಲಿ ದೃಷ್ಟಿ ತೆಗೆದು ಅದನ್ನು ನೀರಿಗೆ ಹಾಕ್ತಕ್ಕಂಥದ್ದು ಬಹಳ ಉತ್ತಮ. ಹೀಗೆ ಮಾಡಿ ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಮಾಡಿ. ಲಕ್ಷ್ಮೀ ನರಸಿಂಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಇವತ್ತು ಬಂದೊದಗುವಂಥ ಸಮಸ್ಯೆಗಳಿಗೆ ಆಗಿಂದಾಗಲೇ ಪರಿಹಾರವನ್ನು ಹುಡ್ಕೊಂಡಂಗಾಗುತ್ತೆ. ತೃಪ್ತಿಕರವಾದಂಥ ಬದುಕನ್ನು ಕಂಡಂಗಾಗುತ್ತೆ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡಂಗಾಗುತ್ತೆ. ಅದರಿಂದ ದೇವಿಯ ಪ್ರಾರ್ಥನೆ ಬಹಳ ಮುಖ್ಯ, ದೇವರ ಆರಾಧನೆ ಅದು ಇನ್ನೂ ಮುಖ್ಯ. ಮಾಡಿ ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಚೆನ್ನಾಗಿರೋದ್ರಿಂದ ಇವತ್ತು ಒಂದಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕಾಯಕವನ್ನು ಮಾಡ್ತೀರಿ. ಇವತ್ತು ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮನಸ್ಸಲ್ಲಿ ಶಾಂತಿ, ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಆದರೂ ಮನುಷ್ಯನಿಗೆ ಸಂಭವಿಸುವಂಥ, ಆಗಿಂದಾಗಲೇ ಸಂಭವಿಸುವಂಥ ಯಾವುದೇ ಗ್ರಹಸ್ಥಿತಿಗಳಲ್ಲಿ ತೊಂದರೆ ಇದ್ದರೂ ಅದನ್ನು ದೂರ ಮಾಡಿಕೊಂಡು ಒಂದಲ್ಲ ಒಂದು ಕಡೆ ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇರೋದ್ರಿಂದ ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿ ಹಾಕುವ ಹೆಜ್ಜೆಯಲ್ಲಿ ಹೆಚ್ಚಿನ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀವಿ. ಹಾಗೆ ಇವತ್ತಿನ ದಿವಸ ಯಾವ ಕೆಲಸವನ್ನು ಮಾಡೋದಕ್ಕೆ ಮುಂದಾಗ್ತಿರೋ, ಯಾವ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಅಂತ ತಾವು ಅಂದ್ಕೊಳ್ತಿರೋ ಅದೆಲ್ಲವನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಆದರೆ ಇವತ್ತಿನ ದಿವಸ ಮಧ್ಯಾಹ್ನ 3ರಿಂದ 4:20 ತನಕ, 3ರಿಂದ 4:20 ಸ್ವಲ್ಪ ಎಚ್ಚರಿಕೆಯ ಸಮಯ ಬೇಕು. 3ರಿಂದ 4:20 ಮಧ್ಯದಲ್ಲಿ ಆಗುವಂತಹ ಯಾವುದೇ ತೊಂದರೆ ತಾಪತ್ರೆಗಳಿದ್ದರೂ ಅಲ್ಲಿಂದಲೇ ಅದನ್ನು ದೂರ ಮಾಡಿಕೊಂಡು ಸರಿಪಡಿಸ್ಕೊಳ್ಳುವಂತಹ ಯೋಗ ಫಲವೂ ಇದೆ. ಆದರೆ ಇವತ್ತಿನ ದಿವಸ ಮಾತ್ರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಧ್ಯಾಹ್ನ ಸರಿಸುಮಾರು ಈ ಒಂದು 2ರಿಂದ 4 ಗಂಟೆ ತನಕ ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದ್ರೆ ಮತ್ತೊಬ್ಬರ ಸಹಾಯ ಅಥವಾ ಇನ್ನೊಬ್ಬರ ಮಾರ್ಗದರ್ಶನ ಇವತ್ತು ಬಹಳ ಮುಖ್ಯವಾಗಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆದರೆ ಸಿಂಹರಾಶಿಯವರಿಗೆ ಸರಿಸುಮಾರು ಮಧ್ಯಾಹ್ನ 12 ಗಂಟೆ ತನಕ ಅಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳಲ್ಲ. 12 ಗಂಟೆವರೆಗೂ ತಾವು ಅಂದುಕೊಂಡಷ್ಟು ಎಲ್ಲ ಕೆಲಸ ಸಿದ್ಧಿಯಾಗುತ್ತೆ ಅಂತಲ್ಲ. ಈ ಸಮಯದಲ್ಲಿ ತುಂಬ ಎಚ್ಚರಿಕೆ ಬೇಕು. ಈ ಸಮಯದಲ್ಲೇ ಬಂದೊದಗುವಂಥ ತೊಂದರೆಗಳಿಂದ ಮುಕ್ತರಾಗಬೇಕು.
ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಬೇಕು, ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಎಚ್ಚರಿಕೆಯಿಂದ ನಡೆಸಬೇಕು. ಇವತ್ತು ಒಳ್ಳೆ ಯೋಗ ಇದೆ, ಚಂದ್ರ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ. ಆದರೆ ಸಿಂಹರಾಶಿಯವರಿಗೆ ಮಧ್ಯಾಹ್ನ 12ರವರೆಗೂ ಯಾವ ಕೆಲಸ ಮಾಡಲಿಕ್ಕೂ ಇಂಟ್ರೆಸ್ಟ್ ಇರೋದಿಲ್ಲ. ಬಲವಂತ ಮಾಗಸ್ನಾನ, ಎಲ್ಲಿ ಹೊರಡಬೇಕಾದರೂ ನಿಧಾನ, ಮಂದಗತಿಯಲ್ಲಿ ಸಾಗುವಂಥದ್ದು. ಆದರೆ ಇವತ್ತು ಸರಿಸುಮಾರು 2 ಗಂಟೆಯಿಂದ 4:20 ತನಕ, 2ರಿಂದ 4:20 ಈ ಸಮಯದಲ್ಲಿ ತಾವು ಅಂದುಕೊಂಡದ್ದನ್ನು ಸಾಧನೆ ಮಾಡ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಒಳ್ಳೆ ಯೋಗ ಫಲವನ್ನು ಸಿದ್ಧಿಸ್ಕೊಳ್ತೀರಿ. ಹಾಗಾಗಿ ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನು ಕಾಣಬೇಕಾದರೂ, ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಬೇಕಾದ್ರೂ ಒಳ್ಳೆ ಯೋಗ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯೋಗ ಫಲ ಅದು ನಿಮಗೆ ಇವತ್ತು ಬಹಳಷ್ಟು ಇದೆ. ಹಾಗೆ ಕುಲದೇವರನ್ನ ಪ್ರಾರ್ಥನೆ ಮಾಡಿ ವಿಷ್ಣು ದೇವರಿಗೆ ಒಂದಷ್ಟು ತುಳಸಿಯಿಂದ ಅರ್ಚನೆ ಮಾಡಿಸೋದ್ರಿಂದ ಸಿಂಹರಾಶಿಯವರು ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಆಸ್ಥಾನ ಚೆನ್ನಾಗಿದೆ ಅಂದಾಗ ಅದರ ಫಲಾಫಲಗಳು ಸಾಕಷ್ಟು ಎದುರಾಗುತ್ತೆ. ಇವತ್ತಿನ ದಿವಸ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಂಡು ಮನಸ್ಸಲ್ಲಿರ್ತ ಅಂದರೆ ನಿಮ್ಮ ಆಸೆಗಳನ್ನು ಈಡೇರಿಸ್ಕೊಳ್ತಕ್ಕಂಥ ಕಾಲ. ಇವತ್ತು ಒಂದೆರಡು ತುಳಸಿಯನ್ನು ವಿಷ್ಣು ದೇವರಿಗೂ, ವಿಷ್ಣು ಪಾದದ ಮೇಲೆ 2 ತುಳಸಿಯನ್ನು ಇಟ್ಟು ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅದರಲ್ಲಿ ಮತ್ತಷ್ಟು ಲಾಭವನ್ನೇ ಗಳಿಸ್ತೀರಿ. ಆದರೆ ಕನ್ಯಾ ರಾಶಿಯವರು ಒಂದಷ್ಟು ವಿಚಾರದಲ್ಲಿ ಮಂದಗತಿಯಲ್ಲಿ ಸಾಗಬೇಕಾಗತ್ತೆ. ಚುರುಕು ಬೇಕು, ಆದರೆ ಕೆಲವು ವಿಚಾರಗಳನ್ನು ಆಲೋಚನೆ ಮಾಡಬೇಕು. ಯಾವುದು ಹೇಗೆ ನಡಿಬೇಕು, ಯಾವುದನ್ನು ಹೇಗೆ ನಾವು ಸ್ವೀಕರಿಸಬೇಕು, ಅದರಿಂದ ಮುಂದಾಗುವಂಥ ಅನಾಹುತಗಳೇನು, ಅದನ್ನು ಚಿಂತನೆ ಮಾಡಿ ನೀವು ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಇವತ್ತು ಒಳ್ಳೆ ಫಲವೇ. ಯಾಕೆಂದರೆ ಕನ್ಯಾ ರಾಶಿಯವರು ಸಡನ್ನಾಗಿ ನೀವು ದುಡುಕಿ ಏನಾದ್ರು ಒಂದು ತೀರ್ಮಾನ ತಂದುಕೊಂಡ್ರೆ ಆ ತೀರ್ಮಾನ ತಂದುಕೊಂಡಾಗ ಮಾತ್ರ ವ್ಯತ್ಯಾಸ ಆಗುತ್ತೆ. ಜೋಪಾನ, ಎಚ್ಚರಿಕೆ ಇರಲಿ, ಒಳ್ಳೆಯದಾಗಲಿ. ಗುರುಶೇಖರ್, ತುಲಾ ರಾಶಿಯಿಂದ. ಖಂಡಿತಮ್ಮ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಸ್ವಲ್ಪ ಎಚ್ಚರಿಕೆ ನಡೆಸಬೇಕು. ಯಾಕೆಂದರೆ ಮನಸ್ಸಲ್ಲಿರ್ತಕ್ಕಂತಹ ನೋವುಗಳು ಸಾಕಷ್ಟು ಎದುರಾಗುತ್ತೆ. ಒಂದಲ್ಲ ಒಂಥರ ಸಮಸ್ಯೆ ಇರುತ್ತೆ, ಸಮಸ್ಯೆಗೊಂದು ಪರಿಹಾರ ಸಿಗದಂಗೆ ಆಗುತ್ತೆ. ಹಾಕುವ ಹೆಜ್ಜೆನಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆಯೋ, ಅಥವಾ ನಾನು ತಪ್ಪು ನಡೆದಿದ್ದೇನೋ, ಅಥವಾ ನನ್ನ ಮನಸ್ಸಲ್ಲಿ ಆಗ್ತಿರ್ತಕ್ಕಂತಹ ನೋವನ್ನು ನಾನು ಯಾರೊಂದಿಗೆ ಹೇಳ್ಕೊಳ್ಳೋಕೆ ಆಗ್ತಾ ಇಲ್ವೇನೋ, ಅಥವಾ ಹೀಗೆ ಒಂದಲ್ಲ ಒಂಥರ ವಿಭಿನ್ನ ಆಲೋಚನೆಗಳು ನಿಮ್ಮ ರಾಶಿ ಮೇಲಿದೆ. ಕಾರಣ ಮುಂಬರ್ತಕ್ಕಂತಹ ದಿನಗಳು ಸಂಭವಿಸುವಂತಹ ಗ್ರಹಣದ ದೋಷ ತುಲಾರಾಶಿ ಮೇಲೂ ಸ್ವಲ್ಪ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆ ಬೇಕು. ಸಾಧ್ಯವಾದಷ್ಟು ಶಿವಾರಾಧನೆ ನಡೆಸಿ, ಶಿವನಿಗೆ ಬಿಲ್ವ ಪತ್ರೆಯಿಂದ ಅರ್ಚನೆ ನಡೆಸಿ, ಸಣ್ಣ ಪುಟ್ಟ ಮಕ್ಕಳಿಗೆ ಒಂಚೂರು ಸಿಹಿ ತಿಂಡಿಯನ್ನು ಕೊಡಿ. ಆದಷ್ಟು ನೀವು ಮಾಡಬೇಕಾಗಿರ್ತಕ್ಕಂಥ ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಮೊದಲು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ, ಮನಸ್ಸಲ್ಲಿ ನಿಮ್ಮ ಗುರು ಹಿರಿಯರ ಒಂದು ಪ್ರಾರ್ಥನೆ, ಅವರ ಆಶೀರ್ವಾದ, ಅಥವಾ ನಿಮಗೆ ಎಷ್ಟೇ ಜ್ಞಾನ ಇದ್ದು ಎಷ್ಟೇ ಬುದ್ಧಿವಂತರಾದರೂ ನೀವು ಮಾಡುವ ಕೆಲಸ ಮತ್ತೊಬ್ಬರನ್ನ ಕುರಿತು ಮತ್ತೊಬ್ಬರಿಂದ ಒಂದಷ್ಟು ಮಾಹಿತಿ ತೆಗೆದುಕೊಂಡು ಒಂದು ಹೆಜ್ಜೆ ಮುಂದೆ ಹಾಕೋದು ಬಹಳ ಉತ್ತಮ. ತುಲಾರಾಶಿಯವರು ಸ್ವಲ್ಪ ಎಚ್ಚರಿಕೆಯ ನಡೆನೇ ಇರಲಿ, ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೂ ಸಹಿತ ಅಷ್ಟು ಲಾಭದಾಯಕವಾಗಿರ್ತಕ್ಕಂಥದ್ದಲ್ಲ. ಸಣ್ಣ ಪುಟ್ಟ ಸಮಸ್ಯೆಗಳು ಅಂದ್ಕೊಂಡ್ರೆ ದೊಡ್ಡ ಸಮಸ್ಯೆಗಳು ಎದುರಾಗ್ಬೋದು, ಮನಸ್ಸಲ್ಲಿ ನೆಮ್ಮದಿಯಿಂದ ಆಗ್ಬೋದು, ಅಧಿಕವಾದಂತಹ ಚಂಚಲತೆ ನಿಮ್ಮನ್ನು ಬಾಧಿಸಬಹುದು. ಹಾಗೆ ಇವತ್ತಿನ ದಿವಸ ಅಂದುಕೊಂಡಷ್ಟು ಕೆಲಸಗಳು ಕಾರ್ಯಸಿದ್ಧಿ ಆಗದಿರ ಮನಸ್ಸಲ್ಲಿ ಇಲ್ಲದ ನೋವು ಎದುರಾಗುತ್ತೆ. ಆದರೆ ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡೋದು, ಅಥವಾ ನಿರಂತರವಾಗಿ ದೇವಿಯ ಉತ್ಸವದ ಬಗ್ಗೆ, ದೇವಿಯ ಆರಾಧನೆ ಬಗ್ಗೆ, ಅಥವಾ ದೇವಿಯ ಒಂದು ನಿರಂತರವಾದಂಥ ಸೇವೆ ನಡೆಸೋದ್ರ ಬಗ್ಗೆ ಇಂಥದ್ದನ್ನು ನೀವು ಚಿಂತನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಮಾಡುವ ಯಾವುದೇ ಕೆಲಸದಲ್ಲಾದರೂ ಒಂದಷ್ಟು ಲಾಭದಾಯಕವಾಗಿರ್ತಕ್ಕಂಥ ರೀತಿಯಲ್ಲಿ ಚಿಂತನೆ ಇರಬೇಕು. ಹಾಗೆ ಇವತ್ತಿನ ದಿವಸ ನೀವು ಮಾಡುವ ಕೆಲಸದಲ್ಲಿ ಒಂದಷ್ಟು ವಿಶೇಷತೆಗಳನ್ನು ಸೃಷ್ಟಿಪಡಿಸಿಕೊಂಡು ಅಧಿಕವಾದಂತಹ ಲಾಭವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಶ್ರೀ ವಲ್ಲಿ ದೇವಸೇನ ಸಮೇತ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಸಾಧ್ಯವಾದರೆ ಈಗ ಒಂದು ಪುಣ್ಯಕರವಾಗಿರ್ತಕ್ಕಂತಹ ದಿನಗಳು, ಅದರಲ್ಲೂ ಸಂಭವಿಸ್ತಕ್ಕಂತಹ ಮುಂದೆ ಬರ್ತಕ್ಕಂಥ ಗ್ರಹಣ ಕಾಲದಲ್ಲಿ ಸಂಭವಿಸುವಂಥ ಸಮಸ್ಯೆಗಳು, ಅದರ ದೃಷ್ಟಿಕೋನ, ಅದರ ಒಂದು ಬರ್ತಕ್ಕಂಥ ದೋಷಗಳು, ಇದನ್ನು ದೂರ ಮಾಡಿಕೊಳ್ಬೇಕಾದ್ರೆ ಪುಣ್ಯ ನದಿಗಳ ಸ್ನಾನ, ಸಮುದ್ರ ಸ್ನಾನ, ಜೊತೆಗೆ ತೀರ್ಥಕ್ಷೇತ್ರಗಳ ದರ್ಶನ, ಗುರು ಹಿರಿಯರ ಆಶೀರ್ವಾದ, ಇದು ವೃಶ್ಚಿಕ ರಾಶಿಯವರಿಗೆ ಖಂಡಿತ ಬೇಕು. ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರು ಆರ್ಥಿಕ ಸಂಕಷ್ಟಗಳಿಂದ ಸ್ವಲ್ಪ ಎದುರಬೇಕಾಗತ್ತೆ. ಯಾಕೆಂದರೆ ಕೊಟ್ಟ ವಸ್ತುಗಳು ಪುನಃ ಕೈ ಸಿಗದಿರೇ ಇರ್ತಕ್ಕಂಥದ್ದು, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮೋಸಕ್ಕೊಳಗಾಗ್ತಕ್ಕಂಥದ್ದು, ಇಲ್ಲದ ನೋವುಗಳನ್ನು ಅನುಭವಿಸುವಂಥ ಪರಿಸ್ಥಿತಿ ಎದುರಾಗ್ತಕ್ಕಂಥದ್ದು, ಅಧಿಕವಾದಂತಹ ಚಿಂತನೆ ನಿಮ್ಮನ್ನು ಬಾಧಿಸುವಂಥದ್ದು, ಹೀಗೆ ಒಂದಲ್ಲ ಒಂಥರ ಸಮಸ್ಯೆಗಳ ಸೆರೆಮಾಲೆ ನಿಮ್ಮದಾದ್ರಿಂದ ಬಹಳ ಎಚ್ಚರಿಕೆ ಬೇಕಾಗತ್ತೆ. ಇವತ್ತು ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ, ದುರ್ಗಾ ದೀಪ ನಮಸ್ಕಾರ, ದುರ್ಗಾರಾಧನೆ, ದುರ್ಗೆಯನ್ನು ಆರಾಧನೆ ಮಾಡತಕ್ಕಂಥದ್ದು ಇದೆಲ್ಲ ಬಹಳ ಉತ್ತಮ. ಹಾಗೆ ಇವತ್ತಿನ ಕಾಯಕದಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು, ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂದರೆ ಸ್ವಲ್ಪ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದಕ್ಕೆ ಹಾಕಬೇಕು. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಅಧಿಕವಾದಂತಹ ಲಾಭ ನಿಮಗೆ ಸಿಗಬೇಕು ಅಂದರೆ ನೀವು ಮಾಡಬೇಕಾದ್ದು ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನ
ಈ ಸಮಯದಲ್ಲಿ ಪೂರ್ವಾಭಿಮುಖವಾಗಿ ನಿಂತು ಸೂರ್ಯದೇವರನ್ನ ಪ್ರಾರ್ಥನೆ ಮಾಡಿ, ವಿಷ್ಣು ದೇವರನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ, ಇವತ್ತು ಸಂಧ್ಯಾಕಾಲ ಗೋಧೂಳಿ ಲಗ್ನದಲ್ಲಿ ಗೋವಿಗೆ ಒಂದಿಷ್ಟು ಗೋಗ್ರಾಸ ಕೊಟ್ಟು ಪ್ರಾರ್ಥನೆ ಮಾಡ್ತೀನಿ ಎಂಬತಕ್ಕಂಥ ಸಂಕಲ್ಪವನ್ನು ಮಾಡಿದ್ರೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಧನುರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶನಿ ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಆದರೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲದ್ರಿಂದ ಸರಿಸುಮಾರು ಮಧ್ಯಾಹ್ನ 2 ಗಂಟೆ ಅಂದರೆ ಅಪರಾಹ್ನ ಕಾಲದ 2 ಗಂಟೆವರೆಗೂ ಒಂದಲ್ಲ ಒಂಥರ ಅಸಮಾಧಾನನೇ ಇರುತ್ತೆ. ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ, ಚಂಚಲತೆ ಇರುತ್ತೆ, ಏನೋ ಒಂಥರ ಹಿಂಸೆ ಇರುತ್ತೆ, ಯಾವುದನ್ನು ಸರಿಪಡಿಸ್ಕೊಳ್ಳೋಕ್ಕಾಗದಂಥ ರೀತಿಯಲ್ಲಿ ಇರ್ತೀರಿ. ಇವತ್ತಿನ ದಿವಸ ನೀವು ಮಾಡುವ ಕೆಲಸದಲ್ಲಿ ಏನಾದರೂ ಒಂದಿಷ್ಟು ಬದಲಾವಣೆ ತಂದುಕೊಂಡು ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ತಾಯಿ ದುರ್ಗೆಯ ಆರಾಧನೆ ಮಾಡ್ತಕ್ಕಂಥದ್ದು, ದುರ್ಗಾ ದೀಪ ನಮಸ್ಕಾರ ಮಾಡ್ತಕ್ಕಂಥದ್ದು ಅಥವಾ ಶಕ್ತಿ ದೇವತೆಯ ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಅದರ ಜೊತೆಗೆ ನಿಮ್ಮ ಮನೆಯಿಂದ ಆಚೆ ಬರುವಾಗ ಒಂದು ಲೋಟದಲ್ಲಿ 1 ಚಿಟಿಕೆಯಷ್ಟು ಅರಿಶಿಣ ಪುಡಿ ನೀರು ಹಾಕ್ಕೊಂಡು, ಅಂದರೆ ಅರಿಶಿಣ ಮತ್ತು ನೀರನ್ನು ಮಿಶ್ರಣ ಮಾಡಿ ಅರಿಶಿಣದ ನೀರಿಂದ ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಒಂದಷ್ಟು ದೋಷ ಮುಕ್ತರಾಗ್ತೀರಿ, ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದರೊಂದಿಗೆ ಓಂ ಗಂ ಗಣಪತಿಯ ನಮಃ, ಓಂ ಗಂ ಗಣಪತಿಯ ನಮಃ, ಓಂ ಗಂ ಗಣಪತಿಯ ನಮಃ ಹೀಗೆ ಮಕರ ರಾಶಿಯವರು ಗಣಪತಿಯ ಮಂತ್ರವನ್ನೂ ಹೇಳ್ಕೊಳ್ಳೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರು ಚಂದ್ರರ ಯೋಗ ಫಲ ಚೆನ್ನಾಗಿರೋದ್ರಿಂದ ಅಂದುಕೊಂಡಂಥ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ಗುರುಗಳ ಆಶೀರ್ವಾದ, ಗುರು ರಾಯರ ಅನುಗ್ರಹ, ಜೊತೆಗೆ ನಿಮ್ಮ ಧರ್ಮದ ಗುರುಗಳ ಆಶೀರ್ವಾದ ಎಲ್ಲವೂ ಸಹಿತ ಮಹತ್ತರವಾಗಿರ್ತಕ್ಕಂಥದ್ದು. ನೀವು ಹಾಕುವ ಹೆಜ್ಜೆನಲ್ಲೇ ಒಂದು ಧರ್ಮ ಮಾರ್ಗ ಇದೆ, ಹಾಕುವ ಹೆಜ್ಜೆನಲ್ಲಿ ಹೆಚ್ಚಿನ ಫಲಾಫಲಗಳಿದೆ. ಅಂದುಕೊಂಡಷ್ಟು ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ನಿಮ್ಮದಾಗುತ್ತೆ. ಹಾಗಾಗಿ ಲಕ್ಷ್ಮೀನಾರಾಯಣರ, ಲಕ್ಷ್ಮೀ ವೆಂಕಟೇಶ್ವರನ ಅಥವಾ ಮಹಾವಿಷ್ಣುವಿಗೆ ಒಂದಷ್ಟು ತುಳಸಿಯಿಂದ ಅರ್ಚನೆ ಸಂಕಲ್ಪವನ್ನು ಮಾಡಿಸಿ 2 ತುಳಸಿ ಪ್ರಸಾದವನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡು ಆಚೆ ನಡೆದಿದ್ದೇ ಆದರೆ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಕುಂಭರಾಶಿಯವರು. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗೆ ಗುರು ಇರ್ತಕ್ಕಂಥ ಆಸ್ಥಾನವೂ ಅಷ್ಟೇ ವಿಶೇಷವಾದ್ದರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಆದರೆ ಒಂದು ವಿಚಾರ, ಇವತ್ತು ಒಂದು ಹಳದಿಯ ವಸ್ತ್ರ, ಅದ್ರ ಜೊತೆಗೆ ಒಂದಷ್ಟು ಕಡಲೆಕಾಳು ಅಥವಾ ಕಡಲೆಬೇಳೆ ಇಂತಹದ್ದನ್ನು ಹಳದಿ ವಸ್ತ್ರದಲ್ಲಿ ಗಂಟು ಕಟ್ಟಿ ಅದನ್ನು ನಿಮ್ಮ ಮನೆ ದೇವರಿಗೆ ಪ್ರಾರ್ಥನೆ ಮಾಡಿ ಎಲ್ಲಾದರೂ ಒಂದು ದೇವಾಲಯಕ್ಕೆ ಕೊಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಯಾರು ನಿರ್ಗತಿಕರಿರ್ತಾರೆ, ಕಷ್ಟದಲ್ಲಿದ್ದಾರೆ, ಸಂಕಷ್ಟದಲ್ಲಿದ್ದಾರೆ, ತುಂಬ ಬಡತನ ರೇಖೆಯಲ್ಲಿದ್ದಾರೆ, ಅಂತಹವ್ರನ್ನ ಗುರುತಿಸಿ ನಿಮ್ಮ ಕೈಲಾದಷ್ಟು ಒಂದು ಸಹಾಯವನ್ನು ಮಾಡಿದ್ರೆ ಅದು ದೇವರಿಗೆ ಪ್ರೀತಿ, ದೇವರ ಅರ್ಚನೆ ಸಂಕಲ್ಪ ಮಾಡಿದಷ್ಟೇ ಆಗುತ್ತೆ. ಅದರಿಂದ ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಇದರೊಂದಿಗೆ ಇದರಿಂದ 12 ರಾಶಿಗಳು, ದ್ವಾದಶ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದಾಯ್ತು ಗುರುಜರಿಂದ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮ ಹೆಸರು ಹೇಳಿಮಾ. ಹೆಸರು ಬೇಡ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬೆಂಗಳೂರಿಂದ ಮಾಡ್ತಿದ್ದೀನಿ. ಯಾರ ಬಗ್ಗೆ ಮಾತಾಡ್ತೀರಮ್ಮ ಈಗ? ನಮ್ಮ ಬಗ್ಗೆನೇ ಮಾತಾಡ್ತೀನಿ ಮೇಡಮ್. ಮಾತಾಡಿ. ಹಲೋ. ಹಲೋ, ನಮಸ್ತೆ ಸ್ವಾಮಿ. ನಮಸ್ತೆ ತಾಯಿ, ಹೇಳಮ್ಮ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ತಾಯಿ. ಅದೇ ಸ್ವಾಮಿ, ಅದೇ ಅಂಗಡಿ ಹಾಕೊಂಡಿದೀವಿ, ಮತ್ತೆ ಅದ್ರಲ್ಲಿ ಚೀಟಿಗಳೆಲ್ಲ ಹಾಕಿದ್ವಿ ಸ್ವಾಮಿ. ಅದು ಒಂದು ಚೀಟಿನೂ ನಮ್ಮ ಕೈಗೆ ಬರ್ಲಿಲ್ಲ. ಮತ್ತೆ ಇವಾಗ ಲಾರಿಗೆ ಬಂಡವಾಳ ಹಾಕಿದ್ವಿ, ಅದು 3 ತಿಂಗಳಿಂದ ಕೈಯಿಂದ ಕಟ್ಟೋಂಗ್ ಆಗ್ಬಿಟ್ಟೈತೆ ಸ್ವಾಮಿ. ಯಾಕೆ ಆ ಥರ ಆಗ್ತಾ ಇದೆ? ಗೊತ್ತಿಲ್ಲ ಸ್ವಾಮಿ, ಏನ್ ಮಾಡಕ್ ಹೋದ್ರು ನಮ್ಮ ಮನೆಯವ್ರ ಕೈಯಲ್ಲಿ ಏನ್ ಮಾಡಿದ್ರು ಆಗ್ತಿಲ್ಲ ಸ್ವಾಮಿ. ನೀವು ಚೀಟಿ ನಡೆಸ್ತೀರಾ? ಚೀಟಿ ನಡೆಸಿರೋದಲ್ಲ ಸ್ವಾಮಿ, ಕಟ್ಟಿರೋದೇ. ಫ್ರೆಂಡ್ಸ್ ಮತ್ತೆ ಕೇಳಿ ಹಾಕಿ ಒಂದು ಚೀಟಿನೂ ಬರಿಲ್ಲ ಸ್ವಾಮಿ. ಒಂದ್ 7 ಚೀಟಿ ಹಾಕಿದ್ರು, 3 ಲಕ್ಷ ಕಟ್ಟೋರ್ಗು ಇರ್ತಾರೆ, ಕಟ್ಟಿದಾದ್ಮೇಲೆ ಎತ್ಕೊಂಡು ಹೋಗ್ತಾರೆ. ಅದೇಮ್ಮ, ನಮ್ಮ ಕಾರ್ಯಕ್ರಮ ನೀನು ನೋಡೋದಾದ್ರೆ ಎಷ್ಟು ಬಾರಿ ಹೇಳಿದ್ದೀನಿ ಈ ಥರ. ಚೀಟಿ ಹಾಕಬೇಕಾದ್ರೆ ಪ್ರೈವೇಟ್ ವ್ಯವಹಾರ ಮಾಡಬೇಡಿ, ಪ್ರೈವೇಟ್ ಕಂಪ್ನಿಗಳು ಬೇಡ. ಮತ್ತು ಮನೆಗಳಲ್ಲಿ ಅದರಲ್ಲೂ 4-6 ಜನ ಸೇರಿಕೊಂಡು 10 ಜನ ಸೇರಿಸಿ ಹೆಣ್ಮಕ್ಳು ನೀವೆಲ್ಲ ಸೇರಿ ಈ ಬುದ್ಧಿವಂತಿಕೆ ಕೆಲಸ ಮಾಡ್ತೀರಿ. ಯಾರೋ ಒಬ್ರು ಎತ್ಕೊಂಡು ಓಡೋದಂದ್ರೆ ಎಲ್ಲರೂ ಕಣ್ಣೀರು ಹಾಕ್ತೀರಿ, ಇಂಥ ನೋವುಗಳು ಅನುಭವಿಸ್ತೀರಿ. ಅಲ್ಲ, ನೀನು ಬುದ್ಧಿವಂತೆ ತಾಯಿ. ನಿಮ್ಮ ಮನೆಯವ್ರಿಗಿರೋರ್ಗೂ ಆ ಬುದ್ಧಿ ಹೇಳಬೇಕು. ಬೇಡ, ಕಷ್ಟಪಟ್ಟರು ಹಣ ಯಾರಾದರೂ ಹೊಡ್ಕೊಂಡು ಹೋಗ್ಬಿಟ್ರೆ ನಮ್ಮ ಜೀವನ ಹಾಳಾಗತ್ತೆ ಅಂತ ನೀನು ಸ್ವಲ್ಪ ತಿಳಿ ಬುದ್ಧಿ ಹೇಳಬೇಕಲ್ವಮ್ಮ. ಇರಲಿ, ಚಿಂತೆ ಮಾಡಬೇಡ. ಈಗ ಮನೆಯವರು ಲಾರಿ ನಡೆಸ್ತಾರಾ? ಅಲ್ಲ, ಲಾರಿ ಟ್ರಾನ್ಸ್ಪೋರ್ಟ್ ಬಿಡೋಣ ಅಂತ ತೆಗ್ದಿದೀವಿ ಸ್ವಾಮಿ. ಅದು 3 ತಿಂಗಳಿಂದ ಕೈ ಮೇಲೆನೆ ಬೀಳ್ತೈತೆ. ಇಲ್ಲ, ಅನುಕೂಲ ಆಗುತ್ತೆ, ಧೈರ್ಯವಾಗಿರೋ, ತಲೆ ಕೆಡಿಸ್ಕೋಬೇಡ. ಬಿಸ್ನೆಸ್ ಎಲ್ಲನೂ ಶುರುವಾಗದೆ ಈ ಒಂದು ದೀಪಾವಳಿ ಹಬ್ಬ ಆದಮೇಲೆ. ದೀಪಾವಳಿ ಹಬ್ಬ ಆದ ನಂತರ ಬಿಸ್ನೆಸ್ ಶುರುವಾಗುತ್ತೆ. ನಿಮ್ಮ ಮನೆಯವ್ರನ್ನ ಆ ಲಾರಿಯಿಂದನೇ ಕೈ ಹಿಡಿಯುತ್ತೆ, ಅದರಿಂದನೇ ಅನುಕೂಲ ಆಗುತ್ತೆ. ದೇವ್ರು ನಿಮ್ಮನ್ನು ಚೆನ್ನಾಗಿ ಕಾಪಾಡ್ತಾನೆ.
ಹೆದರ್ಬೇಡಮ್ಮ, ಒಳ್ಳೇದಾಗಲಿ. ಆದರೆ ನೀನು ಮಾಡಬೇಕಾಗಿರ್ತಕ್ಕಂಥದ್ದು ಕರೆಕ್ಟಾಗಿ ನಿಮ್ಮ ಮನೆಯವ್ರಿಗೆ ಹೇಳು. 18 ದಿವಸ ಡೈಲಿ ಹೋಗಿ ಬಿಳಿ ಎಕ್ಕದ ಗಿಡದ ಹತ್ರ ಒಂದು ನಮಸ್ಕಾರ ಮಾಡಿಕೊಂಡು 2 ಹೂವನ್ನು ಕಿತ್ಕೊಂಡು ಒಂದನ್ನು ಗಾಡೀಲಿ ಇಟ್ಕೊಳ್ಳಿ, ಇನ್ನೊಂದನ್ನು ಅವ್ರ ಪಾಕೆಟಲ್ಲಿ ಇಟ್ಕೊಳ್ಳಿ. ಈ ಥರ ಮುಂದುವರಿಸ್ತಾ ಹೋದರೆ ಕನಿಷ್ಠ ಪಕ್ಷ 18 ದಿವಸ ಮಾಡಿ. 18 ದಿವಸನೂ ಯಾರನ್ನ ವಯಸ್ಸಾದಂಥವ್ರಿಗೆ ಒಂದು ಊಟ ಕೊಡಿಸ್ಬೇಕು. ಪ್ರತಿ ದಿವಸ ರಾತ್ರಿ ಹೊತ್ತಾಗಲಿ ಹಗಲಾಗಲಿ ಯಾರಾದ್ರೂ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೆ ಒಂದು ಊಟ ಕೊಡ್ಸೋಕೆ ಹೇಳು. ಅದಾದ ನಂತರ ಅವ್ರ ಕೆಲಸ ಆಟೋಮೆಟಿಕ್ಕಾಗಿ ಪಿಕಪ್ ಆಗುತ್ತೆ, ಅನುಕೂಲ ಆಗುತ್ತೆ. ಇದ್ರ 18 ದಿವಸ ಮಾಡಲಿಕ್ಕೆ ಹೇಳು. ಒಳ್ಳೇದಾಗಲಿ ತಾಯಿ. ಈಗ ಪ್ರಾರಂಭ ಮಾಡೋಣ ಮನೋಗತ ಪ್ರಶ್ನಾತಂತ್ರ. ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಎಂದಿನಂತೆ ಶ್ರೀನಿವಾಸ್ ಶರ್ಮಾ ಅವರನ್ನ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಬಹುರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಲ್ಗೆ ನಮನವನ್ನು ಮಾಡ್ತಾ ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಮನೋಗತ ಪ್ರಶ್ನಾತಂತ್ರವನ್ನು ಶುರು ಮಾಡೋಣ. ಬಹಳ ವಿಶೇಷವಾಗಿ ಬುಧವಾರ ಲಕ್ಷ್ಮೀ ವೆಂಕಟೇಶ್ವರರ ಸಂಪೂರ್ಣ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಇರಲಿ. ತಿರುಮಲ ತಿರುಪತಿ ಶ್ರೀನಿವಾಸನ ಸಂಪೂರ್ಣ ಅನುಗ್ರಹ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಇರಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ತಾವೆಲ್ಲರೂ ಕೂಡ ಕಾಯ್ತಾ ಇದ್ದೀರಿ ಮನೋಗತ ಪ್ರಶ್ನಾತಂತ್ರದಲ್ಲಿ ಬರ್ತಕ್ಕಂಥ ರಾಶಿ ಫಲದಲ್ಲಿರ್ತಕ್ಕಂಥ ಫಲಾಫಲಗಳಿಗೋಸ್ಕರ. ತಾವೆಲ್ಲರೂ ಕೂಡ ಅದೇ ರೀತಿ ಉತ್ತರಾಭಿಮುಖವಾಗಿ ಕೂತು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ, ನಿಮ್ಮ ಕುಲದೇವರಲ್ಲಿ ಪ್ರಾರ್ಥನೆ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಶಿವಾಯ. ಮೊದಲನೇದಾಗಿ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಮಹಾವಿಷ್ಣುವೇ ನಮಃ. ಎರಡನೇದಾಗಿ ಕೂಡ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಓಂ ಮಹಾವಿಷ್ಣುವೇ ನಮಃ. ಮೂರನೇದಾಗಿ ಕೂಡ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಶ್ರೀಂ 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 ಶ್ರೀಂ. ಈ 3 ಬೀಜಾಕ್ಷರಿ ಮಂತ್ರವನ್ನು 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ 48 ಬಾರಿ ಪಠನೆ ಮಾಡಿ. ಯಾವ ರಾಶಿಯವರಿಗೆ ಒಳಿತಾಗತ್ತೆ, ಯಾವ ರಾಶಿಯವರಿಗೆ ಮಿಶ್ರ ಫಲ, ಯಾವ ರಾಶಿಯವರಿಗೆ ಅಶುಭ ಫಲ ಇದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮಹಾವಿಷ್ಣುವೇ ನಮಃ. ಮಹಾವಿಷ್ಣುವೇ ನಮಃ. ಮಹಾವಿಷ್ಣುವೇ ನಮಃ. ಮಹಾವಿಷ್ಣುವೇ ನಮಃ. ಮಹಾವಿಷ್ಣುವೇ ನಮಃ. ಮಹಾವಿಷ್ಣುವೇ 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 ನಮಃ. ಬಹಳ ವಿಶೇಷವಾಗಿ ಶ್ರೀಂ 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 ಎಷ್ಟು ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಬುಧವಾರ ಲಕ್ಷ್ಮೀ ವೆಂಕಟೇಶ್ವರರು, ತಿರುಮಲ ತಿರುಪತಿ ಶ್ರೀನಿವಾಸ ಆ ಮೊದಲನೇ ಅಕ್ಷರವೂ ಕೂಡ ಶ್ರೀನೇ. ಇವತ್ತು ಬಂದಿರತಕ್ಕಂಥ 3 ಬೀಜಾಕ್ಷರಿ ಮಂತ್ರಗಳು ಕೂಡ ಶ್ರೀನೇ ಬಂದಿರತಕ್ಕಂಥದ್ದಿದೆ. ಬಹಳ ವಿಶೇಷವಾಗಿ ಮೊದಲು ಶುಭ ಫಲ ಬಂದಿರತಕ್ಕಂಥದ್ದಿದೆ. ಆ ಶುಭ ಫಲದಲ್ಲಿ ಮತ್ತೊಂದು ವಿಶೇಷ ಏನಪ್ಪಾ ಅಂದರೆ ಮಕರ ರಾಶಿಯು ಕೂಡ ಶುಭ ಫಲದಲ್ಲಿದೆ. ಶನೇಶ್ಚರನ ಸಂಪೂರ್ಣ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಇದೆ. ಭಗವಂತ ಶ್ರೀನಿವಾಸನ ಸಂಪೂರ್ಣ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಇದೆ. ಮೊದಲು ಬಂದಿರತಕ್ಕಂಥದ್ದು ಶುಭ ಫಲದಲ್ಲಿರ್ತಕ್ಕಂಥದ್ದು. ಆ ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಮೇಷರಾಶಿ, ಮಿಥುನ ರಾಶಿ, ತುಲಾ ರಾಶಿ, ಮಕರ ರಾಶಿ ಮತ್ತು ಮೀನರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಶುಭ ಫಲದಲ್ಲಿರ್ತಕ್ಕಂಥವರು ಮೇಷರಾಶಿ, ಮಿಥುನ ರಾಶಿ, ತುಲಾ ರಾಶಿ, ಮಕರ ರಾಶಿ ಮತ್ತು ಮೀನರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಾ. ಇವತ್ತಿನ ದಿವಸ ಅಸಾಧ್ಯವಾದ್ದನ್ನು ಕೂಡ ಸಾಧನೆ ಪಡಿಸ್ಕೊಳ್ತಕ್ಕಂಥ ಶಕ್ತಿ. ಯಾವುದು ನಿಮಗೆ ಬಹಳ ಕಷ್ಟಕರವೆನಿಸ್ತಾ ಇದೆ, ಇಷ್ಟು ದಿವಸ ಅದರ ಬಗ್ಗೆ ಜಾಸ್ತಿ ಚಿಂತನೆಯನ್ನು ಮಾಡ್ತಾ ಇದ್ರಿ, ಆ ಕೆಲಸವನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ಳಿಕ್ಕೆ ಬಹಳ ಕಷ್ಟಕರವಾಗಿತ್ತು, ಆ ಒಂದು ಕೆಲಸದ ಮೇಲೆ ಜಾಸ್ತಿ ಗಮನವನ್ನು ವಹಿಸಿ ದೃಢ ಮನಸ್ಸಿನಿಂದ ಪ್ರಾರ್ಥನೆಯನ್ನು ಮಾಡಿ
ನಿಮ್ಮ ಕುಲದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ತಾವು ಮುನ್ನುಗ್ಗಿದ್ದೇ ಆದರೆ ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಶುಭ ಫಲದಲ್ಲಿರ್ತಕ್ಕಂಥವ್ರಿಗೆ ನಿಮಗೊಂದು ಗುಪ್ತ ಮಾರ್ಗದರ್ಶನ ಏನಪ್ಪ ಅಂದರೆ, ಇವತ್ತಿನ ದಿವಸ ಆದಷ್ಟು ಒಬ್ಬರೇ ತಾವು ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಬೇಡ. ಆದಷ್ಟು ನಿಮ್ಮ ಸಹೋದ್ಯೋಗಿಗಳನ್ನು, ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ನಿಮ್ಮ ಅಣ್ಣ ತಮ್ಮಂದರು, ಇಲ್ಲಾಂದರೆ ನಿಮ್ಮ ತಂದೆ ತಾಯಿನೋ, ಇವರೆಲ್ಲರ ಸಹಾಯವನ್ನು ತೆಗೆದುಕೊಂಡು ಅಂದುಕೊಂಡಿರ್ತಕ್ಕಂಥ ಕೆಲಸದ ಮೇಲೆ ಗಮನವನ್ನು ವಹಿಸ್ತಕ್ಕಂಥದ್ದು ಬಹಳ ಉತ್ತಮ. ಆದಷ್ಟು ಒಬ್ಬರೇ ಹೋಗೋದಕ್ಕಿಂತ ಯಾರನ್ನಾದರೂ ಜೊತೆಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಉತ್ತಮ. ಮತ್ತೊಂದು ವಿಚಾರ ಏನಪ್ಪಾ ಅಂದರೆ, ಇವತ್ತು ತಾವು ಮಾಡ್ತಕ್ಕಂಥ ಎಲ್ಲ ವಿಚಾರದ ಬಗ್ಗೆನೂ ಕೂಡ ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥ ಹಿರಿಯರ ಜೊತೆ ಕೂತು ವಿಮರ್ಶೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಅವರು ಕೊಡ್ತಕ್ಕಂಥ ಆ ಒಂದು ಮಾರ್ಗದರ್ಶನದಿಂದ ತಾವು ಮುನ್ನುಗ್ಗಿದ್ದೇ ಆದರೆ ಇನ್ನಷ್ಟು ಸಾಕಷ್ಟು ಹೆಚ್ಚಿನಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ದೂರಭಾರ ಪ್ರಯಾಣ ಮಾಡ್ತಕ್ಕಂಥ ವಿಚಾರವಾಗಲಿ, ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡ್ತಕ್ಕಂಥದ್ದಾಗಲಿ, ಕೋರ್ಟು ಕಚೇರಿ ಅಂತ ಬಹಳ ದೊಡ್ಡ ಮಟ್ಟದಲ್ಲಿ ತಲೆ ಕೆಡಿಸ್ಕೊಂಡಿರ್ತಕ್ಕಂಥದ್ದಾಗಲಿ, ಇದೆಲ್ಲದರಿಂದನೂ ಕೂಡ ಇವತ್ತಿನ ದಿನ ತಾವೆಲ್ಲರೂ ಒಂದು ಒಳ್ಳೆಯ ಸುದ್ದಿಯನ್ನು ಕೇಳ್ತಕ್ಕಂಥದ್ದಿರುತ್ತೆ. ಎಷ್ಟೇ ಬೆಟ್ಟದಷ್ಟು ಕಷ್ಟ ಬಂದರೂ ಕೂಡ ಅದೆಲ್ಲವನ್ನು ಕೂಡ ನಿವಾರಣೆ ಮಾಡಿಕೊಂಡು ಭಗವಂತನ ಅನುಗ್ರಹದಿಂದ ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಪಡಿಸ್ಕೊಳ್ತೀರಾ. ಈ ಒಂದು ಶಕ್ತಿ, ಈ ಒಂದು ಅನುಗ್ರಹ ನಮಗೆ ಸಿಗಬೇಕು ಅಂದರೆ ಮೊದಲನೇದಾಗಿ ನಮ್ಮ ಕುಲದೇವರನ್ನ ಪ್ರಾರ್ಥನೆಯನ್ನು ಮಾಡಬೇಕು. ಭಗವಂತ ಆತನ ಆಶೀರ್ವಾದ ಇದ್ರೆ ನಾವೆಲ್ಲರೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಇರ್ತೀವಿ. ಶುಭ ಫಲದಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ನಿಮ್ಮ ಕುಲದೇವರನ್ನ ಬಹಳ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ವೃಷಭ ರಾಶಿ, ವೃಶ್ಚಿಕ ರಾಶಿ ಮತ್ತು ಕುಂಭರಾಶಿ. ಈ 3 ರಾಶಿಗಳಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ವೃಷಭ ರಾಶಿ, ವೃಶ್ಚಿಕ ರಾಶಿ ಮತ್ತು ಕುಂಭರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಪಡಿಸ್ಕೊಳ್ತೀರಾ. ಪ್ರಾರಂಭದ ಹಂತದಲ್ಲಿ ಇವತ್ತಿನ ದಿವಸ ತಾವೆಲ್ಲರೂ ಕೂಡ ಕುದುರೆ ಮೇಲೆ ಕೂತಿರ್ತೀರಿ. ಪ್ರಾರಂಭದ ಹಂತದಲ್ಲಿ ಅಂದರೆ ಆ ಒಂದು ಕೆಲಸವನ್ನು ಪ್ರಾರಂಭ ಮಾಡಬೇಕಾದ್ರೆ ಆಗಲಿ, ಇವತ್ತಿನ ದಿವಸ ಬೆಳಗ್ಗೆ ಎದ್ದಾಗಿಂದ ಆಗಲಿ, ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆ, ಅಪ್ಪ ಇವತ್ತೇನೋ ಒಂಥರ ಹೊಸತನವನ್ನು ನಾನು ಕಾಣ್ತಾ ಇದ್ದೀನಿ, ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಪಡಿಸ್ಕೊಳ್ತೀನಿ ಎಂಬತಕ್ಕಂಥ ನಂಬಿಕೆ ನನ್ನಲ್ಲಿದೆ. ಆದರೆ ಆ ನಂಬಿಕೆ ನಾನು ತಿಳಿಸ್ಕೊಡ್ತಾ ಇರೋದೇನಪ್ಪ ಅಂದರೆ, ಮಧ್ಯಾಹ್ನ 2 ಗಂಟೆ ಆದ ನಂತರ ಆ ನಂಬಿಕೆಯನ್ನು ಎಲ್ಲೋ ಕಳ್ಕೊಳ್ತಕ್ಕಂಥದ್ದಿರುತ್ತೆ. ಜೋಪಾನ ಆ ಒಂದು ಸಮಯ ಆದ ನಂತರ ಎಡುವತಕ್ಕಂಥದ್ದಿರುತ್ತೆ. ಮಾಡ್ತಕ್ಕಂಥ ಕೆಲಸದ ಮೇಲೆ ಅಷ್ಟಾಗಿ ಗಮನವನ್ನು ಕೊಡ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಕಡಿಮೆ ಆಗ್ತಕ್ಕಂಥದ್ದಿರುತ್ತೆ. ಪ್ರಾರಂಭದ ಹಂತದಲ್ಲಿ ಬಹಳ ವೇಗವಾಗಿ ಮುಂದೆ ಹೋದ್ರೂ ಕೂಡ ಆ 2 ಗಂಟೆ ಆದ ನಂತರ, ಮಧ್ಯಾಹ್ನ 2 ಗಂಟೆ ಆದ ನಂತರ ಎಲ್ಲೋ ಒಂದು ಕಡೆ ಸ್ಲೋ ಆಗ್ತಕ್ಕಂಥದ್ದಿರುತ್ತೆ. ಆದರೆ ಅದಕ್ಕೋಸ್ಕರ ನಾನು ಹೇಳೋದೇನಪ್ಪ ಅಂದರೆ, ಇವತ್ತಿನ ದಿವಸ ಬೆಳಗ್ಗೆ 7:45ರಿಂದ ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದು, ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ಒಂದು ಸಮಯದಲ್ಲಿ ನೀವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ಬೋದು. ಒಂದು ವೇಳೆ ಅಂದುಕೊಂಡಿರ್ತಕ್ಕಂಥ ಕೆಲಸ 2 ಗಂಟೆ ಆದ ನಂತರ ಅದು ಕಾರ್ಯಸಿದ್ಧಿ ಆಗತ್ತೆ, ಅದು ಮುಕ್ತಾಯ ಆಗುತ್ತೆ ಅಂದರೆ 2 ಗಂಟೆ ಆದ ನಂತರ ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ಇದೆ. ಆ ಅನುಷ್ಠಾನವನ್ನು ತಾವೆಲ್ಲರೂ ಕೂಡ ಮಾಡಬೇಕು. ಆ ಅನುಷ್ಠಾನ ಏನಪ್ಪ? ಬಹಳ ವಿಶೇಷವಾಗಿ ಬುಧವಾರ ಬಂದಿರತಕ್ಕಂಥದ್ದು ಮಹಾವಿಷ್ಣುವಿನ ಪಾದಕ್ಕೆ ತುಳಸಿಯನ್ನು ಅರ್ಪಣೆಯನ್ನು ಮಾಡ್ತಕ್ಕಂಥದ್ದು. ಸಾಧಾರಣವಾಗಿ ತುಳಸಿಯನ್ನು ಅರ್ಪಣೆ ಮಾಡಿದ ತಕ್ಷಣ ನೀವೆಲ್ಲರೂ ಕೂಡ ಏನು ಮಾಡ್ತೀರಿ? ಎಲ್ಲೋ ಒಂಚೂರು ತುಳಸಿ ತೊಗೊಂಡೋಗ್ತೀರಿ, ಭಗವಂತನ ಪಾದಗಳಿಗೆ ಅರ್ಪಣೆಯನ್ನು ಮಾಡ್ತೀರಿ, ಭಗವಂತನನ್ನು ಪ್ರಾರ್ಥನೆ ಮಾಡ್ಕೊಂಡು ಬರ್ತೀರಿ. ಈ ಬಾರಿ ನಾನು ಹೇಳುವ ವಿಧಾನವೇ ಸ್ವಲ್ಪ ಡಿಫ್ರೆಂಟು. ಏನಪ್ಪ ಅಂದರೆ, ಸಾಧಾರಣವಾಗಿ ತೆಗೆದುಕೊಂಡು ಹೋಗ್ತಕ್ಕಂಥದ್ದೇ, ಆದರೆ ಈ ಬಾರಿ ತಾವು ತೆಗೆದುಕೊಂಡು ಹೋಗಬೇಕಾದ್ರೆ ಸಂಪೂರ್ಣವಾಗಿ ನಿಮ್ಮ 2 ಹಸ್ತಗಳನ್ನು ಜೋಡಿಸಿದ್ರೆ ಆ ಒಂದು ತುಳಸಿ ನಿಮ್ಮ 2 ಹಸ್ತಗಳನ್ನು ಸಂಪೂರ್ಣವಾಗಿಸಬೇಕಾದ್ರೆ ಆ ಒಂದು ಬೊಗಸೆ ತುಳಸಿ ಏನಿದೆ ಅದು ಸಂಪೂರ್ಣವಾಗಿ ಒಂದು ಬೊಗಸೆ ತುಳಸಿಯನ್ನು ವಿಷ್ಣುವಿನ ಪಾದಕ್ಕೆ ಸಮರ್ಪಣೆಯನ್ನು ಮಾಡ್ತಕ್ಕಂಥದ್ದು. ಇದನ್ನು ತಾವು ಮಾಡ್ತಕ್ಕಂಥದ್ದನ್ನು ಮಾಡಿ. ಇದನ್ನು ಮಾಡಿದ್ದಾದ ನಂತರ ಮಹಾವಿಷ್ಣುವನನ್ನು ಬಹಳ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಅಸಾಧ್ಯವಾದ್ದನ್ನು ಕೂಡ ಸಾಧನೆ ಪಡಿಸ್ಕೊಳ್ತಕ್ಕಂಥ ಶಕ್ತಿ ಮಹಾವಿಷ್ಣುವಿನಿಂದ ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಸಿಗುತ್ತೆ. ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಅಶುಭ ರಾಶಿಗಳವ್ರು ಯಾರು ಅಂತ ತಿಳಿಸ್ಕೊಳ್ಬೇಕು. ಹಿಂದಿನ ಭಾಗದಲ್ಲಿ ಶುಭ ಮತ್ತು ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು, ಅವ್ರು ಮಾಡಬೇಕಾಗಿರ್ತಕ್ಕಂಥ ಅನುಷ್ಠಾನ ಏನು, ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಟ್ಟಿದ್ದಾಯಿತು. ಈಗ ಅಶುಭ ಫಲ ಒಂದು ಬಾಕಿ ಇದೆ. ಅಶುಭ ಫಲ ಈಗಾಗಲೇ ಗೊತ್ತಿರುತ್ತೆ. ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರ ಮಕನೂ ಕೂಡ ಸ್ವಲ್ಪ ಚಿಕ್ಕದಾಗಿರುತ್ತೆ. ಗುರುಗಳಂತೂ ಇಂತೂ ಅಶುಭ ಫಲಕ್ಕೆ ಹಾಕಿದ್ರು ನಮ್ಮನ್ನ ಅಂತ ಹೇಳಿ ನಾನು ಹಾಕಿರ್ತಕ್ಕಂಥದ್ದಲ್ಲ, ಮನೋಗತ ಪ್ರಶ್ನಾತಂತ್ರದಿಂದ ಸೂಚಿಸಿರ್ತಕ್ಕಂಥದ್ದು. ನೋಡಿ, ಕಷ್ಟ ಬರ್ತಕ್ಕಂಥದ್ದು ಸಹಜ. ಭಗವಂತ ಕಷ್ಟವನ್ನು ಕೊಡ್ತಾನೆ, ಆದರೆ ಪರಿಹಾರವನ್ನು ಕೂಡ ಕೊಡ್ತಾನೆ. ಆ ಪರಿಹಾರವನ್ನು ಹುಡುಕ್ತಕ್ಕಂಥದಕ್ಕೆ ತಾಳ್ಮೆ ಬಹಳ ಮುಖ್ಯ. ತಾಳ್ಮೆಯನ್ನು ಕಳ್ಕೊಂಡ್ರೆ ಯಾರಿಗೂ ಕೂಡ ಅದು ಒಳ್ಳೇದಾಗ್ತಕ್ಕಂಥದ್ದಲ್ಲ. ಆ ತಾಯಿ ಪಾರ್ವತಿನೂ ಕೂಡ, ಸತೀದೇವಿನೂ ಕೂಡ ತಾಳ್ಮೆಯನ್ನು ಕಳ್ಕೊಂಡು ಅಲ್ಲೋಲ ಕಲ್ಲೋಲವಾಗಿರ್ತಕ್ಕಂಥ ಪರಿಸ್ಥಿತಿ ಎದುರಾಯಿತು. ಅದಕ್ಕೋಸ್ಕರ ಪ್ರತಿಯೊಬ್ಬನಿಗೂ ಕೂಡ ತಾಳ್ಮೆ ಬಹಳ ಮುಖ್ಯ. ಮನುಷ್ಯನಿಗೆ ತಾಳ್ಮೆ ಅನ್ನೋದು ಬಹಳ ಮುಖ್ಯ. ಅದಕ್ಕೋಸ್ಕರ
ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಈಗ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ಅಶುಭ ಫಲದಲ್ಲಿರ್ತಕ್ಕಂಥವ್ರು ಕರ್ಕಾಟಕ ರಾಶಿ, ಸಿಂಹ ರಾಶಿ, ಕನ್ಯಾ ರಾಶಿ ಮತ್ತು ಧನುರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಅಶುಭ ಫಲದಲ್ಲಿರ್ತಕ್ಕಂಥವ್ರು ಕರ್ಕಾಟಕ ರಾಶಿ, ಸಿಂಹ ರಾಶಿ, ಕನ್ಯಾ ರಾಶಿ ಮತ್ತು ಧನುರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ತಾವು ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಕ್ಕಂಥದ್ದಾಗಲಿ, ಅದರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದಾಗಲಿ, ಇವತ್ತಿನ ದಿವಸ ಈ ಒಂದು ಕೆಲಸವನ್ನು ಪ್ರಾರಂಭ ಮಾಡಬೇಕು, ಯಾವುದಾದ್ರೂ ಒಂದು ಹೊಸತಿನ ಬಗ್ಗೆ ಚಿಂತನೆ ಮಾಡಬೇಕಾದ್ರೆ ಆಗಲಿ, ಇದು ಯಾವುದನ್ನು ಕೂಡ ನಿಮ್ಮ ಮನಸ್ಸು ಅಷ್ಟಾಗಿ ಸ್ಪಂದಿಸ್ತಕ್ಕಂಥದ್ದಿರೋದಿಲ್ಲ. ಇವತ್ತು ಕಾರ್ಯಸಿದ್ಧಿ ಮಾಡ್ಕೊಳ್ಳೋದು ಒಂದಾದರೆ ನಿಮ್ಮ ಮನಸ್ಥಿತಿಯೂ ಕೂಡ ಎಲ್ಲೋ ಒಂದು ಕಡೆ ಮಂದಗತಿಯಿಂದ ಸಾಕ್ತಕ್ಕಂಥದ್ದಿರುತ್ತೆ. ಏನನ್ನು ಕೂಡ ತಾವು ಆ ಬೆಳಗ್ಗೆ ಎದ್ದಾಗಲಿಂದನೇ ಆ ಒಂದು ತೇಜಸ್ಸನ್ನು ಕಳ್ಕೊಂಡಿರ್ತಕ್ಕಂಥದ್ದಾಗಲಿ, ಅಯ್ಯೋ ಇವತ್ತಿನ ದಿವಸ ಮಾಡಬೇಕಾ ಕೆಲಸ, ಪ್ರತಿನಿತ್ಯ ಇರ್ತಕ್ಕಂಥ ಕಾಯಕನೇ ಅಲ್ವಾ, ಅದನ್ನು ಕಾರ್ಯಸಿದ್ಧಿ ಪಡಿಸ್ಕೊಳ್ತಕ್ಕಂಥದ್ದನ್ನು ನಾಳೆನೂ ಕೂಡ ಮಾಡ್ಕೊಳ್ಬೋದು ಬಿಡಿ, ನಾಳಿದ್ದನ್ನು ಕೂಡ ಮಾಡ್ಕೊಳ್ಬೋದು ಬಿಡಿ, ಇವತ್ತು ಒಂದಷ್ಟು ರೆಸ್ಟನ್ನೇ ತಗೊಳ್ಳೋಣ, ಎಲ್ಲೂ ಕೂಡ ಆಚೆ ಹೋಗೋದು ಬೇಡ ಎಂಬತಕ್ಕಂಥ ಪರಿಸ್ಥಿತಿಯಲ್ಲಿ ಇರ್ತೀರಿ. ಆದರೆ ನಾನು ಹೇಳೋದೇನಪ್ಪ ಅಂದರೆ, ಇವತ್ತಿನ ದಿವಸ ಒಂದಷ್ಟು ದ್ರವ್ಯ ನಾಶವನ್ನು ಕೂಡ ಮಾಡ್ಕೊಳ್ತಕ್ಕಂಥದ್ದಿರುತ್ತೆ. ಜೋಪಾನ, ಹಣಕಾಸಿನ ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದಿರುತ್ತೆ. ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡ್ತಕ್ಕಂಥ ವಿಚಾರವಾಗಲಿ ದಯವಿಟ್ಟು ಯೋಚನೆ ಮಾಡಿ ಎಡುವತಕ್ಕಂಥದ್ದಿರುತ್ತೆ. ಇವತ್ತಿನ ದಿವಸ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಮನುಷ್ಯ ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆ ನೋಡಿ, ಈಗಿನ ಕಾಲದಲ್ಲಂತೂ ಏನನ್ನಾದರೂ ನಾವು ಮಾಡಬೇಕು ಅಂದರೆ ದುಡ್ಡು ಬಹಳ ಮುಖ್ಯ ಸ್ಥಾನವನ್ನು ವಹಿಸಿರ್ತಕ್ಕಂಥದ್ದಿದೆ. ಯಾಕೆ ಅಂದರೆ ದುಡ್ಡಿಲ್ಲ ಅಂದರೆ ಇವತ್ತಿನ ದಿವಸ ಪ್ರಪಂಚದಲ್ಲಿ ಏನನ್ನು ಕೂಡ ಮಾಡ್ಲಿಕ್ಕಾಗೋದಿಲ್ಲ. ಕೆಲವೊಂದಷ್ಟು ಜನ ಹೇಳ್ತಾರೆ, ಅಯ್ಯೋ ದುಡ್ಡಿದ್ರೆ ಎಲ್ಲನೂ ಇರುತ್ತಾ, ದುಡ್ಡಿಲ್ಲ ಅಂದರೆ ನಾವು ಬದುಕ್ಬೋದಲ್ವಾ? ಹೆಂಗೆ ಬದುಕೋದಕ್ಕಾಗುತ್ತೆ? ಈಗಿನ ಕಾಲದಲ್ಲಿ ಆಗೋದೇ ಇಲ್ಲ. ದುಡ್ಡಿಲ್ಲ ಅಂದರೆ ನಾವು ಬದುಕೋದಕ್ಕೆ ಆಗೋದಿಲ್ಲ, ಅಂತಹ ಪರಿಸ್ಥಿತಿ ಎದುರಾಗಿದೆ. ಆ ಒಂದು ವಿಚಾರಕ್ಕೆ ಬಂದಾಗ ಈ ಒಂದು ವಿಚಾರದಲ್ಲೂ ಕೂಡ ತಾವು ಎಡುವತಕ್ಕಂಥದ್ದಿರುತ್ತೆ. ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡ್ತಕ್ಕಂಥದ್ದಾಗಲಿ, ದೂರಭಾರ ಪ್ರಯಾಣ ಮಾಡ್ತಕ್ಕಂಥದ್ದಾಗಲಿ, ಭೂಮಿಯ ವ್ಯಾಪಾರ ಮಾಡ್ತಕ್ಕಂಥ ವಿಚಾರವಾಗಲಿ, ಇದೆಲ್ಲದರಲ್ಲೂ ಕೂಡ ಎಡುವತಕ್ಕಂಥದ್ದಿರುತ್ತೆ. ಜೋಪಾನ. ಆದರೆ ಮನೋಗತ ಪ್ರಶ್ನಾತಂತ್ರದಲ್ಲಿ ಇದಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಚುಟುಕು ಅನುಷ್ಠಾನ ಇದೆ. ಭಯಭೀತರಾಗ್ತಕ್ಕಂಥದ್ದು ಬೇಡ. ಆ ಅನುಷ್ಠಾನ ಏನಪ್ಪ? ಬಹಳ ವಿಶೇಷವಾಗಿ ದುಡ್ಡು ಅಂದರೆ ನಮ್ಮೆಲ್ಲರ ಮನಸ್ಸಲ್ಲೂ ಕೂಡ ಬರತಕ್ಕಂಥದ್ದೇನು? ತಾಯಿ ಮಹಾಲಕ್ಷ್ಮಿ. ಅಂತಹ ಮಹಾಲಕ್ಷ್ಮಿಯನ್ನು ಬಹಳ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಇವತ್ತಿನ ದಿವಸ ಅಶುಭ ಫಲದಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ ಮಹಾಲಕ್ಷ್ಮಿ ದೇವಿ ಸಾನ್ನಿಧ್ಯಕ್ಕೆ ಹೋಗಿ ಕಮಲ ಪುಷ್ಪಗಳನ್ನು ತಾಯಿಗೆ ಸಮರ್ಪಣೆಯನ್ನು ಮಾಡ್ತಕ್ಕಂಥದ್ದು. ಕಮಲ ಪುಷ್ಪಗಳನ್ನು ತಾಯಿಗೆ ಸಮರ್ಪಣೆಯನ್ನು ಮಾಡ್ತಕ್ಕಂಥದ್ದು. ಕಮಲ ಪುಷ್ಪಗಳು 1, 2 ಇಲ್ಲ 9, 8, 11, 12 ಆ ಥರ ಇರ್ತಕ್ಕಂಥದ್ದಲ್ಲ. ನಿಮ್ಮ ಶಕ್ತಿಯಾನುಸಾರ ನಿಮಗೆ ಎಷ್ಟಾಗುತ್ತೋ ಅಷ್ಟು, ಆ ಒಂದು ಸಮಯದಲ್ಲಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಕಮಲ ಪುಷ್ಪಗಳನ್ನು ದೇವಿಗೆ ಸಮರ್ಪಣೆಯನ್ನು ಮಾಡಿ ದೇವಿ ಖಡ್ಗಮಾಲ ಸ್ತೋತ್ರವನ್ನು ಶ್ರವಣಿಸ್ತಕ್ಕಂಥದ್ದು ಬಹಳ ಉತ್ತಮ. ದೇವಿ ಖಡ್ಗಮಾಲ ಸ್ತೋತ್ರವನ್ನು ಶ್ರವಣಿಸ್ತಕ್ಕಂಥದ್ದು, ಮಹಾಲಕ್ಷ್ಮಿಯ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ತಾಯಿಯನ್ನು ಪ್ರಾರ್ಥನೆ ಮಾಡಿ, ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಕಮಲದ ಪುಷ್ಪಗಳನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಈ ಒಂದು ಕೆಲಸವನ್ನು ಮಾಡಿ ಬಂದಿರತಕ್ಕಂಥ ಸಂಕಷ್ಟಗಳಿಂದ, ದೋಷಗಳಿಂದ ಕಿಂಚಿತ್ತು ದೂರ ಆಗ್ತೀರಾ. ಒಂದಷ್ಟು ಸುಖ, ಶಾಂತಿ, ನೆಮ್ಮದಿಯೂ ಕೂಡ ನಿಮಗೆ ಸಿಗ್ತಕ್ಕಂಥದ್ದಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಜಿ, ಕಾಲಾವಕಾಶ ಕಡಿಮೆ ಇರೋದ್ರಿಂದ ಪತ್ರ ತಗೊಳ್ಳೋದು ಕಷ್ಟ ಆಗುತ್ತೆ ಗುರುಜಿ. ಹಾಗಾಗಿ ಖಂಡಿತಮ್ಮ, ಕಾಲಾವಕಾಶ ಕಡಿಮೆ ಇದ್ದರೂ ನಮಗೆ ಸಿಕ್ಕಂಥ ಅಮೂಲ್ಯವಾದಂಥ ಸಮಯವನ್ನು ಮಹರ್ಷಿವಾಣಿ ಕಾರ್ಯಕ್ರಮದ ವೀಕ್ಷಕ ಬಂಧುಗಳಿಗೆ ಅದನ್ನು ವಿಶೇಷತೆಯಲ್ಲಿ ಕೊಡಲೇಬೇಕು ನಾವು. ಹಾಗಾಗಿ ಮುಂಬರ್ತಕ್ಕಂತಹ ದಿನ ದೀಪಾವಳಿ ಹಬ್ಬ. ದೀಪಾವಳಿ ಸಮೀಪಿಸ್ತಾ ಇದೆ, ಗ್ರಹಣ ಸಹಿತ ಇದೆ. ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ತಾಯಿ ಮಹಾಲಕ್ಷ್ಮಿಯ ಕೃಪೆ ನಿಮಗೆ ಸಿಗಬೇಕಾಗಿದೆ. ಅದಕ್ಕಾಗಿ ಈ ಬಾರಿ ಗ್ರಹಣ ಕಾಲದಲ್ಲಿ ನೀವು ಅನುಸರಿಸಬೇಕಾದಂಥ, ಮಾಡಬೇಕಾಗಿರ್ತಕ್ಕಂಥ ಒಂದು ಚುಟುಕು ತಂತ್ರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಆ ಚುಟುಕು ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥ, ಚುಟುಕು ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥ ಬರ್ಕೊಳ್ಳಿ. ಬಿಳಿ ಎಕ್ಕದ ಎಲೆ 9 ಬಿಳಿ ಎಕ್ಕದ ಎಲೆಯನ್ನು ಗ್ರಹಣದ ದಿವಸನೇ ತರಬೇಕು. ಅದರೊಂದಿಗೆ 9 ಬಿಳಿ ಎಕ್ಕದ ಹೂವು ಬೇಕು. ಆದರೆ ಎಲ್ಲರಿಗೂ 9 ಬಿಳಿ ಎಕ್ಕದ ಹೂವು ಅಂದರೆ ಬಹುಶಃ ಕಷ್ಟ ಆಗ್ಬೋದೇನೋ. ಬಿಳಿ ಎಕ್ಕದ ಹೂವು ಕನಿಷ್ಠ ಪಕ್ಷ 4 ಆದರೂ ತಂದಿಟ್ಕೊಳ್ಳಿ. 9 ಬೇಕು, 9 ಸಿಗದಿದ್ದರೆ 4 ಹೂಗಳಾದರೂ ಸಂಗ್ರಹ ಮಾಡ್ಕೊಳ್ಳಿ. 9 ಎಲೆ ಯಥೇಚ್ಛವಾಗಿರುತ್ತೆ. ಎಲೆ 9 ತಗೊಳ್ಳಿ, 4 ಹೂವು ತಗೊಳ್ಳಿ. ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಅಪ್ಪಟ ಅರಿಶಿಣ ಕೊಂಬು. ನೀವು ಅರಿಶಿಣ ಕೊಂಬನ್ನು ತಂದಿಟ್ಕೊಳ್ಳಿ. ಏನು ಮಾಡಬೇಕು ನಾನು ನಮಗೆ ತಿಳಿಸ್ತೀನಿ. ಯಾಕೆಂದರೆ ಅರಿಶಿಣ ಕೊಂಬು, 4 ಬಿಳಿ ಎಕ್ಕದ ಹೂವು ಜೊತೆಗೆ ಎಲೆಗಳು, ಇದಿಷ್ಟು ಒಂದು ಕ್ರಮ. ಇದಕ್ಕಿನ್ನಷ್ಟು ಬೇಕು, ಸಮಯದ ಅಭಾವ ಇದೆ. ಉಳಿದ ಪದಾರ್ಥ ಏನು ನಾಳಿನ ಸಂಚಿಕೆಯನ್ನು ನಾನು ತಿಳಿಸ್ಕೊಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ.